ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯಂ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ನಡೆದದ. ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳದ ಇವತ್ತಿನ ಆಧಾರದ ವಿಷಯ 14ನೆಯ ಪದ. ಯಾವುದು? ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ 14ನೆಯ ಪದ. ಭಾಳಷ್ಟು ಅದ್ಭುತವಾಗಿ ಹಿಂದೆ ಕೂಡ ಅವರು ಹೇಳಿದ್ದಾರೆ. ಹಿಂದಿನ ಪದದಲ್ಲಿ ಈ ಕೈವಲ್ಯ ಅಂದ್ರೆ ಮುಕ್ತಿ, ಮುಕ್ತಿ ಅಂದ್ರೆ ಮೋಕ್ಷ, ಮುಕ್ತಿ, ಭಗವಂತನ ಸಾಕ್ಷಾತ್ಕಾರ, ಸದಾಕಾಲ ಆನಂದ, ಇವೆಲ್ಲ ಒಂದೇನೆ. ಈ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿಯೇ ಮೋಕ್ಷ. ಮೋಕ್ಷ ಅಂದರೆ ಏನಾದರೂ ಒಂದು ವಸ್ತು ಐತೇನು ಅಂತನ್ನುವಂಥದ್ದಲ್ಲ. ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಮೋಕ್ಷ ಅನ್ನುವಂಥದ್ದು. ಅಂದ್ರೆ ಜನನ ಮರಣ ರಹಿತನನ್ನಾಗಿ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಇಲ್ಲಿ ನಿಜಗೊಂಡರು ಕೈವಲ್ಯ ಪದ್ಧತಿ ಅಂತ ಇಲ್ಲಿ ಹೇಳಿ, ಈ ಕೈವಲ್ಯ ಪದ್ಧತಿ ಒಳಗೆ 5 ಸ್ಥಳಗಳನ್ನು ಇಟ್ಟಿದ್ದಾರೆ ಅವರು. 5 ಸ್ಥಳಗಳನ್ನು ಇಟ್ಟು ಇಲ್ಲಿ ಯಾವುದು ಅಂತಂದ್ರೆ ಶಿವಕಾರುಣ್ಯ ಸ್ಥಳ 1, ಜೀವ ಸಂಬೋಧನಾ ಸ್ಥಳ 2, ನೀತಿ ಕ್ರಿಯಾಚರ್ಯ ಸ್ಥಳ 3, ಯೋಗ ಪ್ರತಿಪಾದನಾ ಸ್ಥಳ 4, ಜ್ಞಾನ ಪ್ರತಿಪಾದನಾ ಸ್ಥಳ 5 ಸ್ಥಳಗಳನ್ನು ಇಟ್ಟಿದ್ದಾರೆ. ಈ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ನಾವು 14ನೆಯ ಪದ, 15ನೇ 13ನೇ ಪದದಲ್ಲಿ ಕೂಡ ಬಹಳ ಅದ್ಭುತವಾಗಿ ಹೇಳಿದರು. ಸದರವಲ್ಲವೇ ತಿಳಿಯೇ ಸದರವಲ್ಲವೇ, ಮದನವೇರಿ ತನ್ನವರಿಗೆ ಪದುಳದಿಂದ ಕೊಡುವ ಮುಕ್ತಿ ಸದರವಲ್ಲವೇ ಅಂತನ್ನುವಂಥ ವಿಚಾರವನ್ನು ಭಾಳಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅವರು. ಇವಾಗ ನಾವು 14ನೆಯ ಪದದಲ್ಲಿ ನೋಡೋಣ. ಇಲ್ಲಿ ಪೂರ್ವಾಪರ ಒಂದು ಸಂಬಂಧವನ್ನು ಜೋಡಿಸಿ ಪ್ರಶ್ನೆಯನ್ನು ಕೇಳ್ತಾರೆ ಅವರು. ಒಂದು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಉತ್ತರ ಕೂಡ ಜೋಡಿಸಿದ್ದಾರೆ ಅವರು. ಅದು ಪ್ರಶ್ನೆಯನ್ನು ನಾವು ಅರ್ಥ ಮಾಡಿಕೊಂಡು ಅದು ಉತ್ತರವನ್ನು ತಿಳಿಯುವಂಥದ್ದು. ಯಾಕಂದರೆ ಎಲ್ಲ ಒಂದು ತತ್ವಗಳ ಒಂದು ಸಾರನೇ ಈ ಪದದಲ್ಲಿ ಅಡಗ್ಯದ. ಭಾಳ ಮುಖ್ಯವಾಗಿರುವಂಥ ಪದ ಇದು. 14ನೆಯ ಪದ ಭಾಳ ಮುಖ್ಯವಾಗಿರುವಂಥದ್ದು ಐತೆ. ಪ್ರಶ್ನೆಯನ್ನು ಕೇಳ್ತಾರೆ, ಅದಕ್ಕೆ ಉತ್ತರ ಕೂಡ ಜೋಡಿಸಿದ್ದಾರೆ. ಅದಕ್ಕೆ ಇಂಥ ಉತ್ತರದ ಮರ್ಮವನ್ನು ತಿಳಿದು, ಇದೇನು ಪ್ರಶ್ನೆ ಕೇಳಿದ್ದಾರೆ, ಭಾಳ ಮುಖ್ಯವಾದಂಥ ಪ್ರಶ್ನೆ ಇದು. ನಾವು ಯಾಕೆ ಈ ಭೂಮಿಗೆ ಬಂದಿದ್ದೀವಿ? ಬರೀ ಉಂಡು ತಿಂದು ಸಾಯಕ್ಕೆ ಬಂದಿವೇನ? ಮತ್ತು ಯಾತಕ್ಕೆ ಬಂದೀವಿ? ಭಾಳಷ್ಟು ಜನ ಹೇಳ್ತಾರೆ, ದುಡ್ಡು ಸಂಪಾದನೆ ಮಾಡಬೇಕು, ಅಪ್ಪ ಅಮ್ಮ ಮದುವೆ ಮಾಡ್ತಾರೆ, 1-2 ಮಕ್ಕಳನ್ನು ಮಾಡ್ಕೊಳ್ಳೋದು, ಮುಗೀತು ಜೀವನ, ಅದು ಸಾರ್ಥಕ ಜೀವನ ಅಂತ ಅಂದ್ಕೊಳ್ತಾರೆ. ಆದರೆ ಮಹಾತ್ಮರು ಅದಕ್ಕೆ ಒಪ್ಪಂಗಿಲ್ಲ. ಯಾವ ರೀತಿ ಸಾರ್ಥಕ ಜೀವನ ಆಗಬೇಕು, ಯಾವ ರೀತಿ ನಾವು ಜೀವನ ಮಾಡಿದಾಗ ಸಾರ್ಥಕ ಜೀವನ ನಮ್ಮದು ಆಗ್ತದ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಹೇಳ್ತಾರೆ ಅವರು. ಯಾಕಂದರೆ ನಾವು ಓದಬೇಕಾದಾಗ, ಲೌಕಿಕದಲ್ಲಿ ವಿದ್ಯೆ ಪಡ್ಕೊಳ್ಬೇಕಾದಾಗ ಎಲ್ಲ ಓದಿ ಆ ಒಂದು ಪುಸ್ತಕಗಳು ಇರ್ತಾವಲ್ಲ, ಆ ಪುಸ್ತಕದಲ್ಲಿ ಅಷ್ಟೇ ನಾವು ಪರೀಕ್ಷೆ ಒಳಗೆ ಕೊಡ್ತಾರೆ ಅನ್ನೋದ್ರಲ್ಲ, ಇಡೀ ಆ ಪುಸ್ತಕಗಳನ್ನು ನಾವು ಓದ್ಕೊಡ್ಬೇಕಾಗ್ತದೆ. ಓದ್ಕೊಂಡ ನಂತರ ನಮಗೆ ಆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದ್ರಾಗ ಆ ಕೇಳಿದದಕ್ಕೆ ನಾವು ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಬರಿಬೇಕಾಗ್ತದೆ. ಈ ಜೀವನ ಕೂಡ ಹಾಗೇನೆ. ಇದು ಎಂಥ ಜೀವನ ಅಂದರೆ 84 ಲಕ್ಷ ಜೀವರಾಶಿಯಿಂದ ಓದಿದಂಥ ಪರೀಕ್ಷೆ ಇದು. ಅದ್ರಾಗ ಯಾಕಂದ್ರೆ ನಾನಾ ಶರೀರಗಳನ್ನು ತೊಟ್ಕೊಂಡು ಬಂದಂಥ ಶರೀರ ಇದು, ಒಂದಲ್ಲ ಎರಡಲ್ಲ.
ಈಗ ನಾವೆಲ್ಲರೂ ಇಷ್ಟೆಲ್ಲ ಕೂಡಿದ್ದೀವಿ ಅಂತಂದ್ರೆ ಒಂದು ಜನ್ಮದ್ದಲ್ಲ, ಅದು ಭಾಳಷ್ಟು ಜನ್ಮಾಂತರದಿಂದ ಬಂದಂಥದ್ದು. ಅವಾಗೆಲ್ಲ ನಾವು ಏನೇನು ಈ ಪಾಪ ಪುಣ್ಯ ಇವೇನು ಕರ್ಮಕ್ಕನುಸಾರವಾಗಿ ಏನೇನು ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದೀವಿ, ಅದರ ಒಂದು ಪುಣ್ಯದ ಬಲದಿಂದ ಇವತ್ತು ನಮಗೆ ಈ ಪ್ರಶ್ನೆಗಳು ಬಂದಿದ್ದಾವೆ, ಸಿಕ್ಕಿದಾವೆ. ಎಷ್ಟೋ ಜನರಿಗೆ ಪ್ರಶ್ನೆದ ಪತ್ರಿಕೆನೇ ಸಿಗಂಗಿಲ್ಲ. ನಾವು ಅರ್ಥ ಮಾಡ್ಕೋಬೇಕು, ಪ್ರಶ್ನೆ ಪತ್ರಿಕೆನೇ ಸಿಗಲ್ಲ ಕೆಲವರಿಗೆಲ್ಲ. ಯಾಕಂದರೆ ಈ ಪ್ರಶ್ನೆ ಪತ್ರಿಕೆ ಸಿಗಬೇಕಂದ್ರೂ ಕೂಡ ಪುಣ್ಯ ಬೇಕು. ಈ ಪ್ರಶ್ನೆ ಪತ್ರಿಕೆ ಅಂಥ ಒಂದು ಪ್ರಶ್ನೆ ಪತ್ರಿಕೆ ಇದು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಉತ್ತರ ಕೂಡ ಜೋಡಿಸಿದ್ದಾರೆ. ಇದನ್ನು ತಿಳ್ಕೊಳ್ಬೇಕಾದ್ರೆ ಬಹಳಷ್ಟು ಪುಣ್ಯದ ಒಂದು ವಿಚಾರ. ಈ ಉತ್ತರವನ್ನು ತಿಳ್ಕೊಂಡು ಅದ್ರ ಮರ್ಮವನ್ನು ಅರ್ಥಕೊಂಡು ಆ ರೀತಿ ಯಾರು ನಡ್ಕೊಳ್ತಾರೆ ನೋಡ್ರಿ, ಅವರಿಗೆ ಬಲ್ಲವರು ಅಂತ ಹೇಳ್ತಾರೆ. ಅಂಥವ್ರಿಗೆ ಬಲ್ಲವರು. ಅದಕ್ಕೆ ಈ ರೀತಿಯಾಗಿ ಮುಂದೆ ಹೇಳ್ತಾರೆ ಅವರು. 14ನೇ ಪದದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದಿಂಗಿತವನರಿತು ನಡೆವನೇ ಬಲ್ಲವನು ಅಂತ ಹೇಳ್ತಾರೆ. ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದಿಂಗಿತವನರಿತು ನೋಡ್ರಿ ನಡೆವನೇ ಬಲ್ಲವನು ಅಂತ ಹೇಳ್ತಾರೆ. ಸಂಗತಮಾಗಿ ಅಂದರೆ ಎರಡು ಕೂಡಿಸ್ತಂತ, ಪ್ರಶ್ನೆ ಉತ್ತರ ಎರಡು. ಯಾಕಂದರೆ ಎರಡು ಪೂರ್ವಾಪರ ಸಂಬಂಧವನ್ನು ಮಾಡಿಸಿ ಜೋಡಿಸಿ ಹೇಳಿದಂಥ ಒಂದು ಉತ್ತರ ಇದು. ಮುಂದೆ ಹೇಳುವಂಥ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಅದ್ರ ಮರ್ಮವನ್ನು ತಿಳ್ಕೊಳ್ಬೇಕಾಗ್ತದೆ. ಅದ್ರ ಮರ್ಮವನ್ನು ತಿಳ್ಕೊಂಡು ಅದೇ ಪ್ರಕಾರ ಅರಿತು. ಯಾಕಂದ್ರೆ ಸುಮ್ಮನೆ ನಾವು ಕೇಳಿಬಿಡ್ತೀವಿ ಅನ್ನೋದಕ್ಕೆ, ಬರೀ ಕೇಳಿಬಿಡ್ತೀವಿ ಅಂತಂದರೆ ಇದ್ರ ಉಪಯೋಗ ಇಲ್ಲ. ಆದರೆ ಕೇಳಿ ಇದ್ರ ಮರ್ಮವನ್ನು ನಾವು ತಿಳ್ಕೋಬೇಕು, ಅರ್ಥಕೊಳ್ಬೇಕು. ನಮಗೆ ಭಾಳ ಸಮಯ ಇಲ್ಲ, ಸ್ವಲ್ಪ ಸಮಯಗಳು. ಆ ಸಮಯದಾಗ ಇಂಥ ಮರ್ಮವನ್ನು ಅರ್ಥಕೊಳ್ಬೇಕು ನಾವು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಅವರು. ಎಂಥ ಒಂದು ವಿಚಾರವನ್ನು ಹೇಳ್ತಾರಂದ್ರೆ, ಇದರ ಮುಂದೆ ಹೇಳ್ತಕ್ಕಂಥ ಕೆಲವು ಪ್ರಶ್ನೆ ಮತ್ತು ಉತ್ತರ, ಇದರ ಮರ್ಮವನ್ನು ಅರಿತು ತಿಳ್ಕೊಂಡು, ಇದರ ಮರ್ಮವನ್ನು ತಿಳ್ಕೊಂಡು ಮತ್ತು ಅದನ್ನು ಅರಿಯುವಂಥದ್ದು, ತಿಳಿಯುವಂಥದ್ದು, ಅದು ಮತ್ತು ಅದನ್ನು ಅರ್ಥಕೊಂಡು ಅದು ಅಳವಡಿಸ್ಕೊಳ್ಳುವಂಥದ್ದು ಮುಖ್ಯವಾಗಿ. ಅದ್ರಂಗೆ ಮತ್ತು ನಡೆಯುವಂಥದ್ದು, ಅದನ್ನು ಅರಿತು ಮತ್ತು ನಡಿಬೇಕು. ಅದ್ರ ಪ್ರಕಾರ ನಡೆದಾಗ ಮಾತ್ರ ಮೋಕ್ಷ ಆಗ್ತದೆ. ಡಾಕ್ಟ್ರ್ ಗುಳಿಗೆ ಕೊಡ್ತಾನೆ, ಅದನ್ನು ತಲೆದಿಂಬ ಬಿಡ್ಕೊಂಡು ಮನೆಗಿದ್ರೆ ಆರಾಮಾಗ್ತದೇನು? ಅದನ್ನು ನುಂಗಬೇಕು. ಗುಳಿಗೆ ನುಂಗಿದಾಗ ಮಾತ್ರ ಆತಗೆ ಆ ರೋಗದಿಂದ ಬಿಡುಗಡೆ ಆಗೋಕ್ಕಾಗ್ತದೆ. ಅದೇ ರೀತಿ ಗುರು ಹೇಳ್ತಾ ಇದ್ದಾನಿಲ್ಲಿ. ಗುರು ಹೇಳಿದಂಥ ವಿಚಾರಗಳನ್ನು ಆತ ಅಳವಡಿಸ್ಕೊಂಡು ಅದನ್ನು ಅರ್ತು ಮರ್ಮವನ್ನು ಅರಿತು ಅದೇ ಪ್ರಕಾರ ನೀನು ನಡ್ಕೊಂಡಿದ್ದೆ ಆದರೆ ನಿನಗೆ ಬಲ್ಲವರು ಅಂತ ಹೇಳ್ತಾರೆ ಅವರು. ಅದ್ರ ಪ್ರಕಾರ ನಡ್ಕೊಳ್ಳುವಂಥದ್ದು ಮುಖ್ಯ. ತಿಳ್ಕೊಳ್ಬೇಕು, ಅದ್ರ ಪ್ರಕಾರ ನಡ್ಕೊಳ್ಬೇಕು. ಬರೀ ನಾನು ತಿಳ್ಕೊಂಡಿದ್ದೀನಿ ಹಂಗೆ ಬಿಟ್ಬಿಟ್ಟಿದ್ದೀನಿ ಅನ್ನುವಂದರೆ ಇದು ಶಾಸ್ತ್ರ ಉಪಯೋಗ ಆಗಲ್ಲ. ಅದ್ರ ಪ್ರಕಾರನೇ ನಡ್ಕೊಳ್ಬೇಕು. ನಡ್ಕೊಂಡಾಗ ಮಾತ್ರ ಜೀವನ ಸಾರ್ಥಕ ಆಗ್ತದೆ. ಮಹಾತ್ಮರು ಹೇಳ್ತಾರೆ. ಮುಂದೆ ಹೇಳ್ತಾರೆ ಅವರು. ಇನ್ನು ಪಾಪ ಆಗುವಂಥದ್ದು ಏನೇನು ನಡೀತಾವ ಮುಂದಿನ ಒಂದು ಪ್ರಶ್ನೆಗಳನ್ನು ಹೇಳ್ತಾರೆ, ಅದ್ರ ಜೊತೆ ಉತ್ತರ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ದುರಿತದೊಳು ಅಧಿಕವಾವುದು ನಿಂದೆ, ಜೀವನವೆರೆಸಿದ ಮರಣವಾವುದು ಚಿಂತೆ, ಕೆಡುವ ಶರೀರದ ಸಫಲವಾವುದು ಪರಹಿತ, ಕಿಂಕರ ವೃತ್ತಿ ಯಾವುದು ತನ್ನ ಗಳಿಯ ಆಸೆ ಅಂತ ಇಲ್ಲಿ ಪ್ರಶ್ನೆ ಉತ್ತರ ಎರಡೂ ಇದ್ದಾವೆ. ಅದ್ರಾಗ ಭಾಳಷ್ಟು ಅದ್ಭುತವಾಗಿ ಹೇಳುತ್ತಾರೆ. ಏನು ಪ್ರಶ್ನೆ ಹೇಳುತ್ತಾರೆ ಇವರು? ದುರಿತ ಅಂದ್ರೇನು? ಪಾಪ. ದುರಿತ ಅಂದ್ರೆ ದುರಿತದೋಳು ಅಧಿಕ ಯಾವುದು ಅಂದ್ರೆ ಪಾಪದಲ್ಲಿ ಹೆಚ್ಚಿನ ಪಾಪ ಯಾವುದು ಅಂತ ಹೇಳಕತ್ತಾರ ಅವರು. ನೋಡ್ರಿ, ನಮ್ಗೆ ಎಷ್ಟು ಅದ್ಭುತವಾಗಿ ಮಹಾತ್ಮರು ಹೇಳ್ತಾರ. ಇದನ್ನು ಯಾರು ಸಂಸಾರ ಬಿಟ್ಟು ಎಲ್ಲೋ ಹೋಗಿ ಕೂತ್ಕೊಂಡು ಸಾಧನೆ ಮಾಡಂತೂ ಎಲ್ಲೂ ಹೇಳಿಲ್ಲ. ಒಂದು ನಾವು ಭಾಳಷ್ಟು ವಿಚಾರ ಮಾಡ್ಬೇಕು. ಇಲ್ಲರಿ ಅವ್ರು ಭಾಳ ಮಹಾತ್ಮರು ಅದಾರಿ, ಅದಕ್ಕೆ ಅವ್ರು ಮಠದಾಗ ಕುಂತಾರ್ರಿ, ಅಥವಾ ಅವ್ರು ಅಲ್ಲಿ ಅದಾರಿ ಇಲ್ಲಿ ಅದಾರಿ ಅವರೇ ಮಾಡ್ಕೊಳ್ರಿಬೇಕ್ರಿ ಅಂತ ಯಾವತ್ತೂ ಅಂದ್ಕೊಳ್ಬಾರ್ದಿದು.
ಯಾಕಂದ್ರೆ ಪ್ರತಿಯೊಬ್ಬರು ನಾವಿವತ್ತು ಒಂದು ಈ ಎಲೆಕ್ಷನ್ ಬಂದಾಗ ಪ್ರತಿಯೊಬ್ಬ ನಾಗರಿಕರು, ಭಾರತೀಯ ನಾಗರಿಕರು ಪ್ರತಿಯೊಬ್ಬರು ಆ ಒಂದು ಏನು ಎಲೆಕ್ಷನ್ ಒಳಗೆ ವೋಟ್ ಹಾಕಬೇಕನ್ನುವಂಥದ್ದು ಅವರು ಜನ್ಮಸಿದ್ಧ ಹಕ್ಕು ಅಂತೇನು ಯಾವ ರೀತಿ ಹೇಳ್ತಾರೆ, ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಇದನ್ನು ಎಲ್ಲರೂ ಮಾಡ್ಕೊಳ್ಳೇಬೇಕಿದೆ. ಇದಕ್ಕೆ ಬಡವರಲ್ಲ, ಶ್ರೀಮಂತರಲ್ಲ, ಆ ಜಾತಿ ಇಲ್ಲ, ಈ ಜಾತಿ ಇಲ್ಲ, ಯಾವುದೂ ಇಲ್ಲ. ಇಲ್ಲಿ ಮನುಷ್ಯ ಜಾತಿ ಒಂದೇ, ಅದು ಹೆಣ್ಣಿಲ್ಲ ಗಂಡಿಲ್ಲ, ಮತ್ತು ಜೀವಾತ್ಮ ಅಷ್ಟೇ ಇಲ್ಲಿ ಇರುವಂಥದ್ದು. ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಬಂದ ಮೇಲೆ ಪ್ರತಿಯೊಬ್ಬರು ಇದನ್ನು ಮಾಡಿಕೊಳ್ಳೇಬೇಕು. ಆ ರೀತಿ ಇರುವಂಥದ್ದಿದು. ಅದಕ್ಕೆ ಅವ್ರು ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ, ಪಾಪಗಳಲ್ಲಿ ಅಧಿಕವಾಗಿರುವಂಥದ್ದು ಯಾವುದಪ್ಪ? ದುರಿತದೋಳು ಅಂದ್ರೆ ಪಾಪ ಕರ್ಮಗಳಲ್ಲಿ ಅಧಿಕವಾಗಿರುವಂಥದ್ದು ಯಾವುದು ಅಂದರೆ ನಿಂದೆ ಅಂತ ಉತ್ತರ ಹೇಳ್ತಾರೆ. ಪ್ರಶ್ನೆ ಏನು? ಪಾಪದಲ್ಲಿ ಅತ್ಯಧಿಕವಾಗಿರುವಂಥದ್ದು ಯಾವುದಪ್ಪ? ದುರಿತದೋಳು ಅಧಿಕವಾವುದು? ಉತ್ತರ ನಿಂದೆ. ನಾವು ಹೇಳ್ತೀವಿ, ಯಾರಿಗೋ ಮಾತಾಡ್ತೀವಿ. ಇವತ್ತು ನಾವು ಕೆಲಸ ನಮ್ಮದೇನಿರ್ತದೆ, ನಮ್ಮದು ಕೆಲಸ ಮನ್ಯಾಗ ನಮಗೆ ಭಾಳಷ್ಟು ಸಮಸ್ಯೆಗಳು ಇರ್ತಾವೆ. ಆದರೂ ನಾವೇನು ಮಾಡ್ತೀವಿ, ಬೇರೆದವ್ರ ವಿಷಯಗಳು ನಮಗೆ ಬೇಕು. ಅವ್ರು ಹಿಂಗೆ ಮಾಡಿದರು, ಇವ್ರು ಹಿಂಗೆ ಮಾಡಿದರು, ಇವ್ರಿಗೆ ಹಿಂಗೆ ಮಾಡಿದರು, ಯಾಕಂದ್ರೆ ಅವ್ರು ಹಿಂಗೆ ಮಾಡಬೇಕಾಗಿತ್ತೆ, ನೀವು ಇಂಥವ್ರು ಅಂಥವ್ರು ಅಂತ ಭಾಳಷ್ಟು ಮಾಮೂಲಿಯಾಗಿ ಮಾತಾಡ್ಕೊಳ್ತೀವಿ ನಾವು. ಮಹಾತ್ಮರು ಹೇಳ್ತಾರೆ, ಅದು ಪಾಪಕ್ಕೆ ಜಮ ಆಗ್ತದೆ ಅಂತ ಹೇಳ್ತಾರೆ. ನೀ ಮಾತಾಡುವಂಥದ್ದು ಏನಿರ್ತದೆ ನಿಂದೆ, ಇನ್ನೊಬ್ಬರ ಬಗ್ಗೆ ನಿಂದೆ ಮಾಡುವಂಥದ್ದು ಏನಿರ್ತದೆ, ನಿನ್ನ ಪಾಪಕ್ಕೆ ಜಮ ಆಗ್ತದೆ. ಅಂದ್ರೆ ಅನ್ಯರನ್ನು ಅವರು ಕೆಟ್ಟವರು, ಅವರು ದೋಷದಿಂದ ಕೂಡಿದಾರ ಅಂತ ಆಡಿಕೊಳ್ಳುವಂಥದ್ದು ಏನಿರ್ತದ ಅದು ಪಾಪ ಅಂತ ಎಣಿಸ್ಕೊಳ್ತದೆ. ಅದಕ್ಕೆ ಅದು ಕೂಡ ಏನು ಹೇಳ್ತಾರೆ ಅವರು, ಎಲ್ಲ ಪಾಪಗಳಲ್ಲಿ ಈ ನಿಂದೆ ಮಾಡುವಂಥದ್ದು ಏನು, ಇನ್ನೊಬ್ರಿಗೆ ಏಳಿಸುವಂಥದ್ದು, ನಿಂದೆ ಮಾಡುವಂಥದ್ದು, ಇನ್ನೊಬ್ರ ಬಗ್ಗೆ ಮಾತಾಡ್ಕೊಳ್ಳುವಂಥದ್ದು, ಇದೇನು ಹೇಳ್ತಾರಂದ್ರೆ ಪಾಪಗಳಲ್ಲಿ ಅತ್ಯಧಿಕವಾದಂಥ ಪಾಪ ಯಾವುದು ಅಂದರೆ ನಿಂದೆ ಅಂತ ಹೇಳ್ತಾರೆ. ನಿಂದೆ ಮಾತಾಡ್ಕೊಳ್ಳುವಂಥದ್ದು, ಹಿಂದೆ ಮಾತಾಡ್ಕೊಳ್ಳುವಂಥದ್ದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ಳುವಂಥದ್ದು, ದೋಷದಿಂದ ಕೂಡಿದಂಥ ಮಾತುಗಳನ್ನು ಆಡುವಂಥದ್ದು. ಇದು ಹೆಚ್ಚಿನ ಪಾಪ ಅಂತ. ಪಾಪಗಳಲ್ಲಿ ಹೆಚ್ಚಿನ ಪಾಪ ಅಂದರೆ ಇನ್ನೊಬ್ಬರ ಬಗ್ಗೆ ಮಾತಾಡಿಕೊಳ್ಳುವಂಥದ್ದು. ಯಾಕಂದ್ರೆ ಮನುಷ್ಯ ಈ ಪಾಪ ಮಾಡಬೇಕಾದ್ರೆ ಈ ಮೂರು ಯಾವ ರೀತಿ, ಈ ಶರೀರದಿಂದಾಗಿರ್ಬೋದು, ವಾಣಿಯಿಂದಾಗಿರ್ಬೋದು, ಅಥವಾ ಮನಸ್ಸಿನಿಂದಾಗಿರ್ಬೋದು. ಯಾಕಂದ್ರೆ ಕೇವಲ ಶರೀರದಿಂದ ಪಾಪ ಮಾಡಿದವನಿಗೆ ಮತ್ತು ವಾಣಿ ಈ ಒಂದೊಂದು ಈ ಶರೀರದಿಂದ ಮಾಡಿದಂಥದ್ದಾಗಿರ್ಬೋದು, ಮತ್ತು ಮನಸ್ಸಿನಿಂದ ಮಾಡಿದಂಥ ಪಾಪ ಆಗಿರ್ಬೋದು, ಅಥವಾ ವಾಣಿಯಿಂದ ಮಾಡಿದಂಥ, ಇವೆಲ್ಲವೂ ಇದರಿಂದ ಏನಾಗ್ತದೆ, ಪಾಪನೇ ಘಟಿಸ್ತದೆ. ಇಲ್ಲಿ ಕೂಡ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ, ಇನ್ನೊಬ್ಬರನ್ನು ಆಡಿಕೊಳ್ಳೋದ್ರಿಂದ ಏನಾಗ್ತದೆ, ಸಕಲ ಪಾಪಗಳು ತಕ್ಷಣದಲ್ಲೇ ಬರ್ತಾವಂತೆ. ಮತ್ತು ಆವಾಗ ಮುಂದೆ ಭಾಳಷ್ಟು ಜನ ಹೇಳ್ತಾರೆ, ಇಲ್ಲರಿ ಹಿಂಗೆ ಪಾಪ ಮಾಡಿದ್ದು ಮುಂದೆ ಭಾಳಷ್ಟು ದಿವಸಗಳ ನಂತರ ಅದು ತೋರಿಸ್ತದ್ರಿ ಅಂತ ಹೇಳ್ತೀವಲ್ಲ. ಆದ್ರೆ ಈ ನಿಂದೆ ಅನ್ನುವಂಥದ್ದು, ನೀ ಯಾವಾಗ ಈ ನಿಂದೆ ಮಾಡ್ತಿದ್ದಿ ಇನ್ನೊಬ್ಬರ ಬಗ್ಗೆ, ತಕ್ಷಣದಲ್ಲೇ ಆ ಪಾಪ ಬಂದು ಒದಗಿ ಬಿಡ್ತದೆ. ಹಂಗಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಳ್ಳುವಂಥದ್ದು ಯೋಗ್ಯ ಅಲ್ಲ. ಅದಕ್ಕೆ ನಿಂದಿಸಿದೊಡೆ ಬಂದಿರ್ಪುದಾಗಲೇ ಬಹುಪಾಪವು ಅಂತ ಹೇಳ್ತಾರೆ ಅವರು. ಯಾವಾಗ ನೀನು ನಿಂದೆ ಮಾಡ್ತಿದ್ದಿ ತಕ್ಷಣದಲ್ಲೇ ಬಂದು ಅದು ನಿನಗೆ ಒದಗಿ ಬಿಡ್ತದೆ ಆ ಪಾಪ ಅನ್ನುವಂಥದ್ದು. ಇದು ನಿಜಗೊಂಡ್ರು ಕೂಡ ಪರಮಾನುಭವದಲ್ಲಿ ಹೇಳಿದಂಥ ವಿಚಾರ ಇದು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಮಾಡಿದವರ ಪಾಪ ಈಗ ಲೌಕಿಕದಲ್ಲಿ ಅಯ್ಯೋ ನಾವು ಯಾಕ್ರಿ ಮಾತಾಡೋದು, ಮಾಡಿದವ್ರ ಪಾಪ ಆಡಿದವ್ರ ಬಾಯಲ್ಲಿ ಅಂತಾರಲ್ಲ, ಹಂಗೆ ಇಲ್ಲಿ ಕೂಡ ಅದರಿಂದ ಯಾರನ್ನು ನಿಂದಿಸ್ಕೂಡ್ದು ಅಂತ ಹೇಳ್ತಾರೆ, ನಿಂದೆ ಮಾಡಬಾರ್ದು. ಮತ್ತು ಇನ್ನು ಈ ವಿಷಯಕ್ಕಾಗಿ ಈ ಸಂತ ತುಕಾರಾಮ್ ಸಂತರು ಏನು ಮಾಡ್ತಾರೆ, ಇಂಥ ನಿಂದಕರ ವಿಷಯವಾಗಿ ಸಂತ ತುಕಾರಾಮ್ ಸಂತರು ಹೇಳ್ತಾರೆ, ಏನು ಹೇಳ್ತಾರೆ ಅಂದ್ರೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಜನರ ಕುರಿತು ಹೇಳ್ತಾರೆ ಅವರು. ತೀರ್ಥಯಾತ್ರೆಗೆ ಹೋಗ್ತಾರಲ್ಲ, ದೇವಸ್ಥಾನಗಳಿಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅವರು ತೀರ್ಥಕ್ಷೇತ್ರಕ್ಕೆ ಮತ್ತು ತೀರ್ಥಕ್ಷೇತ್ರಕ್ಕೆ ಯಾತ್ರೆಗಳಿಗೆ ಯಾಕೆ ಹೋಗ್ತೀರಿ ನೀವು?
ನಿಮಗೆ ಬರುವಂಥ ಪಾಪವನ್ನು ಕಳೆದುಕೊಳ್ಬೇಕನ್ನುವಂಥದ್ದಿದ್ರೆ ನಿಮಗೆ ಭಾಳ ಜನ ಎದಕ್ಕೆ ಹೋಗ್ತಾರೆ? ತೀರ್ಥಯಾತ್ರೆಗೆ ಹೋಗ್ತಾರೆ, ಜಾತ್ರೆಗಳಿಗೆ ಹೋಗ್ತಾರೆ. ಜಾತ್ರೆಗೆ ಹೋದಾಗ ಕೂಡ ಈಗ ನಾವು ತಿಂತೀನಿ ಮೌನೇಶ್ವರ ಅಂತ ಹೇಳ್ತೀವಿ. ಬೆಳಗ್ಗೆ ಈಗ ನೋಡ್ರಿ ಚಳಿಗಾಲ ಇರ್ತದೆ, ಫೆಬ್ರವರಿ ತಿಂಗಳಲ್ಲಿ ಬರ್ತದೆ ಅದು ಜಾತ್ರೆ ಕೂಡ. ಯಾವಾಗ ಬೆಳಗ್ಗೆ ಹೋದ ತಕ್ಷಣವೇ ನಾವು 4 ಗಂಟೆ ರಾತ್ರಿ 1 ಗಂಟೆಯಿಂದನೇ ಶುರುವಾಗ್ತದೆ ಅಲ್ಲಿ ನದಿ ಒಳಗೆ ಸ್ನಾನ ಮಾಡೋದು. ಎಲ್ಲರೂ ನಾವು ಮಾಡ್ಬೇಕು ನದಿ ಸ್ನಾನ, ನೀವು ಮಾಡ್ಬೇಕು ನದಿ ಸ್ನಾನ. ಯಾಕಂತಂದ್ರೆ ನಾವು ಮಾಡಿದಂಥ ಪಾಪ ಎಲ್ಲ ನಿವೃತ್ತಿ ಆಗ್ತದೆ ಅನ್ನುವಂಥ ಭಾವ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮಗೆ ಬಂದಂಥ ಪಾಪವನ್ನು ಕಳೆದುಕೊಳ್ಬೇಕು ಅಂತೇಳ್ಬಿಟ್ಟು ನೀವು ಎಲ್ಲಿ ಹೋಗ್ತೀರಿ? ತೀರ್ಥಕ್ಷೇತ್ರಾದಿಗಳಿಗೆಲ್ಲ ಹೋಗ್ತೀರಿ. ಹಂಗೆ ಯಾಕೆ ಹೋಗ್ತೀರಿ? ಹೋಗೋದೇನು ಬೇಡ. ನಿಮ್ಮ ಪಾಪ ನಿವೃತ್ತಿ ಆಗಬೇಕನ್ನುವಂಥ ಮನಸ್ಸಿದ್ರೆ ನೀವು ನಿಂದಕರ ಮನೆ ಹತ್ರ ಮನೆ ಮಾಡಿರಿ ಅಂತ ಹೇಳ್ತಾರೆ ಅವರು. ನಿಂದಕರ ಮನೆಯ ಮುಂದೆ ಮನೆಯನ್ನು ಹಿಡ್ರಿ ಅಥವಾ ಕಟ್ರಿ, ಅಥವಾ ನಿಂದಕರು ನಿಮ್ಮ ಬಾಜುನ ಇಟ್ಕೊಳ್ರಿ. ಅದರಿಂದ ಏನಾಗ್ತದ, ಸುಮ್ಮನೆ ಆ ಥರ ನಿಂದಕರು ನಿಮ್ಮ ಮನೆ ಬಾಜು ಇದ್ದರು, ಅವ್ರ ಹತ್ರ ನೀವು ಇದ್ರಿ ಅಥವಾ ಅವ್ರ ಹತ್ರ ನೀವು ಮನೆ ಮಾಡಿದ್ರಿ ಅಂತಂದ್ರೆ ನಿಮ್ಮ ಪಾಪ ಎಲ್ಲ ನಿವೃತ್ತಿ ಮಾಡ್ತಾರೆ ಅವರು. ಸುಮ್ಮನೆ ಈಗ ರೈಲ್ವೆ ಚಾರ್ಜ್ ಇಟ್ಕೊಂಡು ಮತ್ತು ಮೋಟ್ರ್ ಚಾರ್ಜ್ ಇಟ್ಕೊಂಡು ಟೈಮ್ ಇಟ್ಕೊಂಡು ಅಷ್ಟೆಲ್ಲ ಒದ್ದಾಡ್ಕೊಂತ ಹೋಗಿ ಅಲ್ಲಿ ನೀರು ಚೇಂಜ್ ಆಗಿ ಎಷ್ಟೊಂದು ಕಷ್ಟ ಅನುಭವಿಸ್ತೀರಿ ನೀವು. ಅದಕ್ಕೆ ಅಷ್ಟೆಲ್ಲ ಕಷ್ಟ ಅನುಭವಿಸೋದಕ್ಕಿಂತ ಅವ್ರು ಹೇಳ್ತಾರೆ, ಇಲ್ಲೇನು ಹೇಳ್ತಾರೆ, ಇದನ್ನೆಲ್ಲ ಅನಂತ ತೀರ್ಥಗಳಲ್ಲಿ ಏನಾಗ್ತದ ಅಂದ್ರೆ ಭಾಳಷ್ಟು ಕಷ್ಟ ಆಗ್ತದೆ ನಿಮಗೆ. ದೂರ ದೂರ ಹೋಗಿ ಅಲ್ಲಿ ಹಲವಾರು ರೀತಿಯಿಂದ ವಾತಾವರಣ ಚೇಂಜ್ ಇರ್ತದೆ, ನೆಗಡಿ ಬರ್ತದೆ, ಈ ಭಾಳಷ್ಟು ವ್ಯತ್ಯಾಸಗಳಾಗಿ ಶರೀರಕ್ಕೆ ನಾನಾ ರೋಗಗಳು ಬರ್ತಾವೆ. ಅದರಿಂದ ಆ ಕಾರಣದಿಂದ ನಿಂದಕರ ಮನೆಯ ಮುಂದೆ ನೀವು ಮನೆ ಮಾಡಿದ್ದೇ ಆದ್ರೆ ನಿಮಗೆ ಮೇಲೆ ಹೇಳಿದ ಯಾವ ತ್ರಾಸ ಆಗದೇ ಸಹಜವಾಗಿ ನಿಮ್ಮ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಆದಂಥ ಸಕಲ ಪಾಪಗಳನ್ನೆಲ್ಲ ಅವರು ನಿಮ್ಮನ್ನು ನಿಂದಿಸಿ ಎಲ್ಲವನ್ನು ಕಳೆದು ಬಿಡ್ತಾರೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಬೇರೆ ಎಲ್ಲಿ ಹೋಗೋದು ಬೇಕಾಗಿಲ್ಲ, ನಿಂದಕರಿದ್ರು ಒಳ್ಳೇದೇ ಖುಷಿ ಪಡ್ರಿ ಅಂತಾರೆ ಅವರು. ನಾವು ಅವ್ರ ಮೇಲೆ ಹುರ್ರ ಅಂತ ಅನ್ನೋದಿಲ್ಲ. ಮಹಾತ್ಮರು ಹೇಳ್ತಾರೆ ನೋಡ್ರಿ. ಯಾಕಂದ್ರೆ ನಾವಂತೀವಿ ಓ ನಮ್ಗೆ ಹಿಂಗಂದಾರ ಹಂಗಂದಾರ ಅಂತ. ಇದನ್ನು ನೋಡ್ರಿ, ಅದಕ್ಕೆ ಕರ್ಣ ವಿಜಯದಿಂದ ಕಲಿತನ ಮುಂಟೆ ಅಂತ ಯಾಕೆ ಹೇಳ್ತಾರಂದ್ರೆ, ಒಬ್ಬರು ನಿಂದೆ ಮಾಡ್ತಾರಂದ್ರೆ ಸುಮ್ಮನೆ ಇರ್ಬೇಕಂತ. ಈಗ ನಮ್ಗೆ ಆ ತಾಕತ್ತಾಗ್ತದೇನು? ಹಿಂಗಂದ್ರೆ ಅವ್ರು ನೋಡಬಾರ್ದು ಯಾಕಂತೀವಿ, ಕಥ ಕುದಿತೀವಿ, ನಮಗೆ ಹಿಂಗಂದಾರ ಅಂತ ಹೇಳ್ಬಿಟ್ಟು. ಮಹಾತ್ಮರು ಹೇಳ್ತಾರೆ, ಇಲ್ಲಿ ತೋರ್ಸಪ್ಪ ನಿನ್ನ ಶೂರ್ತನ. ಅವರು ನಿನಗೆ ಬೈತಾ ಇದ್ದಾರಲ್ಲ, ನೀವು ಸುಮ್ಮನೆ ಕೂತ್ಕೋ, ಶಾಂತ ರೀತಿಯಿಂದ ಕೂತ್ಕೋ, ಇದು ಶೂರತನ ಆಗ್ತದೆ ನಿನಗೆ. ಅದಕ್ಕೆ ಕರ್ಣ ವಿಜಯದಿಂದ ಕಲಿತನ ಮುಂಟೆ ಅಂತ ಯಾಕೆ ಹೇಳ್ತಾರೆ? ಒಬ್ಬ ವ್ಯಕ್ತಿ ನಿನ್ನನ್ನು ಚೆನ್ನಾಗಿ ನಿಂದಿಸ್ತಾ ಇದ್ದಾನಂದ್ರೂ ಕೂಡ ನೀನು ಕಿವಿಲೇ ಕೇಳಿದ್ರು ಕೂಡ ನೀನು ಶಾಂತವಾಗಿರೋದು ಕಲ್ತಿ ಅಂದ್ರೆ ಅದು ನಿನ್ನ ಶೂರತನ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅವ್ರು ಹೇಳ್ತಾರೆ, ನೀ ಏನು ಹೇಳ್ಬೇಡ, ಅವ್ರು ಅಂದರೂ ಕೂಡ ಎದುರು ಮಾತಾಡೋಕೆ ಹೋಗ್ಬೇಡ, ಸುಮ್ಮನೆ ಇದ್ಕೊಂಡು ಹೋಗು. ನಿನ್ನ ಪಾಪ ಎಲ್ಲ ಕಳೆದು ನಿನ್ನ ಪಾಪ ತಾವು ಜೋಡಿಸ್ಕೊಂಡು ಬಿಡ್ತಾರ. ಅದಕ್ಕೆ ಹೇಳ್ತಾರ, ಮನಸ್ಸಿನಿಂದ, ವಾಣಿಯಿಂದ, ಶರೀರದಿಂದ ಮಾಡಿದಂಥ ಪಾಪ ಎಲ್ಲವನ್ನು ಅವರು ಕಳೆದು ಬಿಡ್ತಾರೆ. ನಿಂದಿಸಿ ಅವೆಲ್ಲವನ್ನು ಕಳೆದು ಬಿಡ್ತಾರೆ ನಿನ್ನ ಪಾಪವನ್ನು. ಇನ್ನು ನಿಂದಕರು ಗುರುವಿಗಿಂತ ತಾಯಿಗಿಂತಲೂ ಹೆಚ್ಚಿನವರು ಅಂತ ಹೇಳ್ತಾರೆ ಅವರು ನಿಂದಕರು. ಹೌದಲ್ಲ? ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಹೆಂಗೆ ಹೇಳ್ತಾರೆ? ಗುರು ಶಿಷ್ಯನಿಗೆ ಪರಮಾತ್ಮನ ಒಂದು ಮಂತ್ರವನ್ನು ಹೇಳಬೇಕಾದಾಗ ಆತ ಏನು ಮಾಡ್ತಾನೆ? ಉಪದೇಶ ಮಾಡಬೇಕಾದಾಗ ಉಪದೇಶ ಮಾಡಿ ಆತನ ಪಾಪವನ್ನು ಕಳೀತಾನೆ. ಯಾರು? ಸದ್ಗುರುನಾಥ ಏನು ಮಾಡ್ತಾನೆ? ಒಂದು ಮಂತ್ರವನ್ನು ಹೇಳ್ತಾನೆ, ಅವುಗಳನ್ನು ಹೇಳಿ ಕೆಲವು ಉಪದೇಶಗಳನ್ನು ಮಾಡಿ ಆತನಲ್ಲಿರುವಂಥ ಪಾಪವನ್ನು ಕಳೀಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಕಳೀತಾನೆ. ಆದ್ರೆ ಆತ ಉಪದೇಶ ಮಾಡಬೇಕಾದ್ರೂ ಕೂಡ ಇಂಥ ವಾರ, ಇಂಥ ತಿಥಿ ಅಥವಾ ಇಂಥ ಟೈಮು ಹಂಗಿಂಗಂತ ನೋಡ್ಕೊಂಡು ಅಲ್ಲಿ ಉಪದೇಶ ಮಾಡ್ತಾನೆ. ಆದ್ರೆ ನಿಂದಕರು ಇಂಥ ವಾರ, ತಿಥಿ, ನಕ್ಷತ್ರ ನೋಡ್ತಾರೇನ? ಏನಿಲ್ಲ ನೋಡ್ರಿ. ಅದಕ್ಕೆ ಅವರು ಯಾವ ಟೈಮಿಗೆ ಬೇಕು ಆ ಟೈಮಿಗೆ ನಿನಗೆ ನಿಂದೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ರಾತ್ರಿ ಅನ್ಬೇಡ, ಹಗಲಿ ಅನ್ಬೇಡ, ಮುಂಜಾನೆ ಅನ್ಬೇಡ, ಯಾವ ಟೈಮಿಗೆ ಬೇಕಾದ್ರೆ ಅವ್ರು ನಿನಗೆ ನಿಂದಿಸ್ತಾರೆ. ಹೌದಲ್ಲ? ಅದಕ್ಕೆ ನಿನಗೆ ಟೈಮ್ ನೋಡ್ದೇ ನಿಂದಿಸಿ ನಿನ್ನ ಪಾಪವನ್ನು ಕಳೆದು ಬಿಡ್ತಾರೆ. ಅದರಿಂದ ನಿಂದಕರು ಗುರುವಿಗಿಂತಲೂ ಶ್ರೇಷ್ಠ ಅಂತ ಹೇಳ್ತಾರೆ ಅವರು. ನೋಡ್ರಿ ಮಹಾತ್ಮರು ಹೇಳುವಂಥ ವಿಚಾರ. ಮತ್ತಿನ್ನು ತಾಯಿ ಏನು ಮಾಡ್ತಾಳೆ? ಮಕ್ಕಳ ಮಲಮೂತ್ರವನ್ನು ತೆಗಿಬೇಕಾದ್ರೆ ನೋಡ್ರಿ ಹೆಂಗೆ ಹೇಳ್ತಾರೆ ಅವ್ರು ಮಹಾತ್ಮರು, ಹೆಂಗೆ ಹೇಳ್ತಾರೆ ನೋಡ್ರಿ, ಬಿಡಿಸ್ತಾರೆ ಎಳಿಯಾಗಿ. ತಾಯಿ ಮಕ್ಕಳ ಮಲಮೂತ್ರವನ್ನು ತೆಗಿಬೇಕಾದ್ರೆ ಎಡಗೈ ಹಿಡ್ಕೊಂಡು ಮೂಗು ಮುಚ್ಕೊಂಡು ತೆಗೆದು ಒಗಿತಾಳೆ ಮಕ್ಕಳದು.
ಎಡಗೈಯಿಂದ ತೆಗೆದು ಒಗಿತಾಳೆ. ಆದರೆ ನಿಂದಕರು ಈ ತಾಯಿಗಿಂತ ಶ್ರೇಷ್ಠ. ಯಾಕೆ ಅಂತಂದ್ರೆ ಯಾಕಂದ್ರೆ ಈ ಈ ಪಾಪ ಅನ್ನುವಂಥ ಮಲವನ್ನು ತಮ್ಮ ನಾಲಿಗೆಯಿಂದ ತೆಗೆದು ಹೋಗಿಬಿಡ್ತಾರೆ. ಈ ರೀತಿ ಅದರಿಂದ ನಿಂದಕರು ತಾಯಿಗಿಂತ ಅಧಿಕರು ಅಂತ ಚಿದಾನಂದ ಅವಧೂತರು ಹೇಳಿದಂಥ ವಾಕ್ಯ ಇದು. ಚಿದಾನಂದ, ಯಾಕಂದ್ರೆ ಈ ವಿಚಾರವನ್ನು ಜ್ಞಾನ ಸಿಂಧುವಿನಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಜ್ಞಾನ ಸಿಂಧುವಿನಲ್ಲಿ ಹೇಳಿದ್ದಾರೆ ಅವರು, ತಾಯಿಗಿಂತನೂ ಶ್ರೇಷ್ಠ ಅದಾರ ಅವ್ರು. ಯಾಕಂದ್ರೆ ನಾಲಿಗೆಯಿಂದನೇ ತೆಗೆದು ಹಾಕಿಬಿಡ್ತಾರೆ ನಿಮ್ಮ ಪಾಪವನ್ನು. ಅದಕ್ಕೆ ದಾಸರು ಕೂಡ ಭಾಳಷ್ಟು ವಿಚಾರವನ್ನು ಹೇಳ್ತಾರೆ. ನಿಂದಕರಿರಬೇಕೋ, ಹಂದಿ ಇದ್ದರೆ ಕೇರಿ ಹೇಗೆ ಶುದ್ಧ ಆಗ್ತದೋ ಹಂಗೆ ನಿಂದಕರು ಇರ್ತಾರೆ, ನಿಂದಕರು ಇರ್ಬೇಕಂತ ಹೇಳ್ತಾರೆ ಅವರು. ಮತ್ತು ಕೆಲವು ಸಲ ಹೇಳ್ತಾರೆ, ಭಾಳಷ್ಟು ವಿಚಾರದಲ್ಲಿ ಹೇಳ್ತಾರೆ ಅವರು. ನಿನ್ನ ಪುರಂದರ ದಾಸರು ಕೂಡ ಹೇಳ್ತಾರೆ, ಹಂದಿ ಹೋಲಿಸಿದಾರಂತ ನಿಂದಕರಿಗೆ. ಒಂದು ಊರಾಗ ಹಂದಿಗಳಿದ್ರೆ ಊರೆಲ್ಲ ಹೆಂಗೆ ಸ್ವಚ್ಛ ಇರ್ತದ, ಹಂಗೆ ನಿಂದಕರಿದ್ರೆ ನಿನ್ನ ಪಾಪವೆಲ್ಲ ಕಳೀತಾರವರು, ಅವ್ರು ಇರಬೇಕು ನಿಂದಕರು ಅಂತ ಪುರಂದರ ದಾಸರು ಕೂಡ ಹೇಳಿದ್ದಾರೆ ಅವರು. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ಅದ್ಭುತವಾಗಿ ಅವರು ಹೇಳ್ತಾರೆ. ಮತ್ತು ಇನ್ನೂ ಒಂದು ಹೇಳ್ತಾರೆ, ಜೀವನವೆರೆಸಿದ ಮರಣವಾವುದು ಅನ್ನುವಂಥದ್ದು. ಯಾಕಂದರೆ ಹಿಂದೆ ಕೂಡ ನಿಂದೆ ಬಗ್ಗೆ ಭಾಳಷ್ಟು ಬಂದಿದೆ. ಅದಕ್ಕೆ ಯಾವ ಕಾರಣಕ್ಕೂ ನಿಂದೆ ಮಾಡಿದೆ. ಆದ್ರೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದಾರಂದ್ರೆ, ನೋಡ್ರಿ, ಒಬ್ಬ ವ್ಯಕ್ತಿ ಒಂದು ನೌಕರಿ ಮಾಡಬೇಕಂತ ಯಾವ ಉದ್ದೇಶದಿಂದ ಮಾಡಿರ್ತಾನತ್ತ, ಆನಂದವಾಗಿರಬೇಕು, ಮುಂದೆ ಜೀವನ ಸುಗಮವಾಗಿರಬೇಕು, ಸುಖವಾಗಿರ್ಬೇಕನ್ನುವಂಥ ಒಂದು ಉದ್ದೇಶದಿಂದ ಆತ ತುಂಬ ಕಷ್ಟಪಟ್ಟು ಆ ನೌಕರಿಯನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಅಲ್ಲ. ಇದು ಕೂಡ ಆನಂದವಾಗಿರಬೇಕು, ಸುಖವಾಗಿರಬೇಕು. ಇದು ಎಂಥ ನೌಕರಿ ಇದೆ? ಪರ್ಮನೆಂಟ್. ಇದು ಲೌಕಿಕದಲ್ಲಿ ಮಾಡಿದಂಥದ್ದು ಟೆಂಪ್ರವರಿ, ಇಲ್ಲಿ ನಾವು ಪರಮಾರ್ಥ ಮಾಡುವಂಥದ್ದು ಪರ್ಮನೆಂಟ್ ಅನ್ನುವಂಥದ್ದಿದು. ಯಾಕಂದ್ರೆ ಇಲ್ಲಿ ಈ ಆನಂದಕ್ಕೆ ನಾವು ಹೋಗ್ಬೇಕಾಗಿತ್ತು ಅಂತಂದ್ರೆ ಕೆಲವೊಂದು ವಿಚಾರಗಳನ್ನು ತೆಗೆದು ಹಾಕಬೇಕಾಗ್ತದೆ. ಇಲ್ಲ ಗುರುಗಳು ಹಂಗೆ ಹೇಳ್ತಾರೆ, ನಾವು ಹಿಂಗೆ ಇರ್ತೀವಿ ಅಂತಂದ್ರೆ ಮುಂದಕ್ಕೆ ಬರೋಕ್ಕಾಗಂಗಿಲ್ಲ. ನಾವು ಇದನ್ನು ಎಷ್ಟೇ ಪ್ರಯತ್ನ ಆದರೂ ಪರವಾಗಿಲ್ಲ, ಇದನ್ನು ನಾವು ಬಿಟ್ಕೊಳ್ಳೋಕ್ಕೆ ಟ್ರೈ ಮಾಡಲೇಬೇಕು, ಪ್ರಯತ್ನ ಮಾಡಲೇಬೇಕು. ಅದಕ್ಕೆ ಈ ನಿಂದೆ ಅನ್ನುವಂಥದ್ದು ದೊಡ್ಡ ಗೋಡೆ, ಅಡ್ಡ ಗೋಡೆ ಹಾಕಿಬಿಡ್ತದೆ. ನಿನ್ನ ಆನಂದವನ್ನು ಅದು ತೆಗೆದು ಹಾಕಿಬಿಡ್ತದೆ, ನಿನ್ನ ಆನಂದಕ್ಕೆ ಹೋಗ್ಲಾರ್ದಂಗೆ ಮಾಡಿಬಿಡ್ತದೆ. ಇಂಥ ಪರ್ಮನೆಂಟ್ ಸುಖವನ್ನು ಇರ್ಲಾರ್ದಂಗೆ ಮಾಡಿಬಿಡ್ತದೆ. ಅದು ದೊಡ್ಡ ಗೋಡೆ ಆಗಿಬಿಡ್ತದೆ. ಹಂಗಾಗಿ ಇದನ್ನು ನೀನು ದಾಟಬೇಕು ಅಂತಂದಾಗ ಈ ನಿಂದೆ ಅನ್ನುವಂಥದ್ದು ನೀನು ತೆಗಿಬೇಕು. ನಿನಗೆ ಆನಂದ ಆಗಬೇಕಾಗಿತ್ತ, ಜೀವನ ಸಾರ್ಥಕ ಆಗಬೇಕಾಗಿತ್ತ, ಸದಾಕಾಲ ಆನಂದವಾಗಿರಬೇಕಾಗಿತ್ತು, ಜನನ ಮರಣ ನಿನಗೆ ಆ ರಹಿತನನ್ನಾಗಿ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಈ ನಿಂದೆ ಅನ್ನುವಂಥದ್ದು ಮೊದಲು ಬಿಟ್ಟುಬಿಡು. ನೋಡ್ರಿ, ಪ್ರತಿಯೊಬ್ಬರಿಗೆ ಇದು ಹೇಳುವಂಥದ್ದು. ಇದು ನಮ್ಮಲ್ಲಿರುವಂಥ ದೋಷ. ಬೇರೆಯವ್ರ ಬಗ್ಗೆ ನಾವು ಆಡ್ಕೊಳ್ಳೋದು, ಮಾತಾಡ್ಕೊಳ್ಳೋದು. ಯಾಕಂದ್ರೆ ನಮ್ಗೆ ಈಸಿಯಾಗಿ ತೋರ್ತವೆ ಇವೆಲ್ಲ. ಇವು ಎಷ್ಟು ನಮ್ಗೆ ಮೋಸ ಮಾಡ್ತಾವಂದ್ರೆ ಇದು ಏನು ಅನಿಸಲ್ಲ, ನಾವು ಮಾತಾಡೋಕೆ ಏನು ಅನ್ಸಂಗಿಲ್ಲ. ಆದರೆ ಇದ್ರ ಹಿನ್ನೆಲೆ ಭಾಳ ದೊಡ್ಡ ಒಂದು ಸಮಸ್ಯೆ, ಅಂದರೆ ದೊಡ್ಡ ಸಮಸ್ಯೆಯನ್ನು ತಂದು ಕೊಡ್ತದೆ. ಇದು ಕಷ್ಟಕ್ಕೂ ಗುರಿ ಮಾಡ್ತದೆ. ಇದು ನಮ್ಮ ನಾಲಿಗೆನೇ ನಮಗೆ ಮೋಸ ಮಾಡ್ತದೆ, ನಮ್ಮ ಮನಸ್ಸೇ ನಮಗೆ ಮೋಸ ಮಾಡ್ತದೆ. ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ನಾಲಿಗೆ ಐತಪ್ಪ ಅಂತಂದ್ರೆ ನಾವು ಹೆಂಗೆಂಗೋ ಮಾತಾಡಬೇಕು ಅನ್ನುವಂಥದ್ದಲ್ಲ. ನಮ್ಮ ಮನಸ್ಸು ಹೆಂಗೆಂಗೋ ವಿಚಾರ ಮಾಡ್ತದಂದ್ರೆ ಆ ಮನಸ್ಸಿನ ಪ್ರಕಾರ ಹೋಗುವಂಥದ್ದಲ್ಲ. ನಮ್ಮಲ್ಲೇ ಇರುವಂಥ ಇವೆಲ್ಲ ನಮಗೆ ಮೋಸ ಮಾಡ್ತಾವೆ. ಮನಸ್ಸಾಗಿರ್ಬೋದು, ಇವೆಲ್ಲ ನಮಗೆ ಮೋಸ ಮಾಡುವಂಥವು. ಅದಕ್ಕೆ ಹೇಳ್ತಾರೆ, ಮನ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಹ, ಶ್ರುತಿಯು ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮನುಷ್ಯರೇ ಆಗಬೇಕಾಗಿತ್ತಂದ್ರೆ ಮಹಾತ್ಮರು ಹೇಳಿದಂಥ ವಾಕ್ಯದ ಪ್ರಕಾರ ನಾವು ನಡ್ಕೊಂಡಾಗ ನಾವು ಮನುಷ್ಯರಾಗ್ತೀವಿ, ಇಲ್ಲಾಂದ್ರೆ ಆಗಲ್ಲ. ಆ ಗುರುಗಳು ಏನು ಹೇಳಿದ್ದಾರೆ, ಅವ್ರೇನು ಹೇಳಿದ್ದಾರೆ, ನೀವು ಮನುಷ್ಯನೇ ಅಲ್ಲ ಅಂತ ಅಂದ್ಕೊಳ್ಬೇಕಾಗ್ತದೆ. ಮಹಾತ್ಮರು ಹಂಗೆ ಹೇಳ್ತಾರೆ. ಅದಕ್ಕೆ ಶ್ರುತಿಯು ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ. ಅದಕ್ಕೆ ಮನುಷ್ಯರು ಎಲ್ಲೋ ಅಪರೂಪದಾಗ ಒಬ್ಬೊಬ್ಬರು ಅದಾರ ಅಷ್ಟೇ, ಭಾಳ ಮಂದಿ ಇಲ್ಲ ಮನುಷ್ಯರು. ಕಣ್ಣಿಗೆ ಕಾಣಕ್ಕೆ ಗೋಮುಖ ವ್ಯಾಘ್ರಗಳು ಥರ ಅಷ್ಟೇ. ಮನುಷ್ಯನ ಥರ ವೇಷ ಹಾಕ್ಕೊಂಡವ್ರು ಭಾಳ ಜನ ಅದಾರ, ಆದರೆ ನಿಜವಾದ ಮನುಷ್ಯರಿಲ್ಲ ಇಲ್ಲಿ. ನಾವು ಅರ್ಥ ಮಾಡ್ಕೋಬೇಕು. ಮನೆಗೆ ಎಲ್ಲೋ ಊರಿಗೊಂದು ಭಾಳಷ್ಟು ಜನ ಅಂತಂದ್ರೆ ಒಂದು ಸ್ವಲ್ಪ ಜನರನ್ನು ಕಾಣ್ಬೋದು ಮನುಷ್ಯರನ್ನು. ಇಲ್ಲಾಂದ್ರೆ ಮನುಷ್ಯರನ್ನ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಏನು ಹೇಳಿದಾರ, ಯಾರು ಮನಸ್ಸಿನ ಮಾತು ಕೇಳ್ಕೊಂಡು ಅದ್ರ ಹಿಂದೆ ಬೆನ್ನತ್ತಾರ ಅವ್ರು ಮನುಷ್ಯರೇ ಅಲ್ಲ ಅಂತ ಹೇಳಿದ್ದಾರೆ. ಅವರು ಮನಸ್ಸಿನ ಮಾತು ಕೇಳಿಕೊಂಡು ಆ ಪ್ರಕಾರ ಯಾರು ನಡ್ಕೊಳತ್ತಾರೋ ಅವ್ರು ಮನುಷ್ಯರಲ್ಲ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ನಾವು ಯಾರೀಗ ಆ ಮನುಷ್ಯರಲ್ಲ ಅಂತಲೇ ತಿಳ್ಕೊಬೇಕು. ಪಶು ಪಕ್ಷಿಗಳು ಹೇಳ್ತಾರಲ್ಲ, ಪ್ರಾಣಿಗಳ ಸಮ ನಾವು.
ಯಾವಾಗ ಶ್ರುತಿಯಲ್ಲಿ ಹೇಳಿದಂಥ ವಾಕ್ಯ, ಸದ್ಗುರು ಹೇಳಿದಂಥ ವಾಕ್ಯವನ್ನು ತಗೊಂಡು ಆ ಪ್ರಕಾರ ಯಾರು ನಡ್ಕೊಳ್ತಾರೋ ಅವರು ಮನುಷ್ಯರು. ಅಂದರೆ ಎಲ್ಲೋ ಒಬ್ಬಿಬ್ಬರು ಅಷ್ಟೇ. ಅದಕ್ಕೆ ಈ ವಿಚಾರವಾಗಿ ನಿಂದೆ ಅನ್ನುವಂಥದ್ದು ನಿನಗೆ ಭಾಳಷ್ಟು ತೊಂದರೆ ಕೊಡ್ತದೆ. ಈ ಒಂದು ಜನ್ಮ ಅಲ್ಲ, ಯಾಕೆ ಇದನ್ನೆಲ್ಲ ಇಷ್ಟೆಲ್ಲ ಯಾಕೆ ಹೇಳಕತ್ತಾರಂದ್ರೆ, ನೀನು ಇಂಥವೆಲ್ಲ ಇಟ್ಕೊಂಡ್ರೆ ಯಾವ ಜನ್ಮಕ್ಕೂ ನೀನು ಆನಂದವಾಗಿರೋಕ್ಕೆ ಸಾಧ್ಯ ಇಲ್ಲ. ಇಹಲೋಕದಲ್ಲೂ ಆನಂದವಾಗಿರೋಕ್ಕಾಗಲ್ಲ, ಪರಲೋಕದಲ್ಲೂ ಕೂಡ ಆನಂದವಾಗಿರೋಕ್ಕಾಗಲ್ಲ. ಮತ್ತು ಇನ್ನು ಮುಕ್ತಿ ಅನ್ನುವಂಥದ್ದು ದೂರೇ ಉಳಿತು. ಅದಕ್ಕೆ ಈ ನಿಂದೆ ಮಾಡಿಕೊಡ್ದು ಅಂತ ಮಹಾತ್ಮರು ನಮಗೆ ಎಚ್ಚರಿಕೆ ಕೊಡ್ತಾರೆ. ಇನ್ನೂ ಒಂದು ಹೇಳ್ತಾರೆ, ಜೀವನವೆರೆಸಿದ ಮರಣವಾವುದು ನೋಡ್ರಿ. ಯಾಕಂದ್ರೆ ಜೀವನವೆರೆಸಿದ ಮರಣ ಯಾವುದು ಅಂತಂದ್ರೆ ಚಿಂತೆ. ಈ ಜೀವನ ಜೊತೆ, ಯಾಕಂದರೆ ಇಲ್ಲಿ ಜೀವನನೊಡನೆ ಕೂಡಿಕೊಂಡದ್ದು ಯಾವುದು ಅಂದರೆ ಈ ಚಿಂತೆ, ಮರಣ ಅನ್ನುವಂಥದ್ದು. ಯಾಕಂದ್ರೆ ಜೀವನವೆರೆಸಿದ ಮರಣವಾವುದು ಚಿಂತೆ ಅಂತ ಅನ್ನುವಂಥದ್ದು. ಈ ಚಿಂತೆ ಅನ್ನುವಂಥದ್ದು ಭಾಳ ಕೆಟ್ಟದ್ದಲ್ಲ ಮನುಷ್ಯನಿಗೆ. ಯಾಕಂದ್ರೆ ಇಲ್ಲಿ ಭಾಳಷ್ಟು ಅದ್ಭುತವಾಗಿ ಅವರು ಹೇಳ್ತಾರೆ ನಮಗೆ. ಈ ಮರಣ ಅನ್ನುವಂಥದ್ದು, ಜೀವನದೊಡನೆ ಮರಣ ಅನ್ನುವಂಥದ್ದು ಕೂಡಿಕೊಂಡದ್ದು ಯಾವುದಪ್ಪ ಅಂದರೆ ಚಿಂತೆ ಅನ್ನುವಂಥದ್ದು. ಈ ಚಿಂತ ನಡುವೆ ಪೂಜೆ ಮಾತ್ರ ನೋಡ್ರಿ. ಚಿತ ಒಂದೇ ಬಿಂದು ಅಂದರೆ ಒಂದು ಜೀರೋನ ಐತಲ್ಲ ಮಧ್ಯೆ, ಅದು ಒಂದೇ ವ್ಯತ್ಯಾಸ ಇರುವಂಥದ್ದು. ಚಿತ ಮತ್ತು ಅಂದರೆ ಚಿಂತ ಅಂದರೆ ಬೆಂಕಿ, ಮತ್ತು ಈ ಚಿಂತ ಅಂದರೆ ಚಿಂತೆ ಮಾಡುವಂಥದ್ದು. ಈ ಬೆಂಕಿ ಏನಾಗ್ತದ ಅಂತಂದ್ರೆ, ಚಿತ ಅಂದರೆ ಬೆಂಕಿ ಅಲ್ಲ, ಈ ಬೆಂಕಿ ಏನು ಮಾಡ್ತದ ಅಂತಂದ್ರೆ ಈ ಸತ್ತ ಮನುಷ್ಯನನ್ನು ಸುಡ್ತದ. ಬೆಂಕಿ ಏನು ಮಾಡ್ತದೆ, ಸತ್ತ ಮನುಷ್ಯನನ್ನು ಸುಡ್ತದೆ. ಆದರೆ ಚಿಂತೆ ಏನು ಮಾಡ್ತದಿದೆ, ಜೀವಂತ ಮನುಷ್ಯನನ್ನು ಸುಡ್ತದೆ. ಅದಕ್ಕೆ ಹೇಳ್ತಾರೆ ಚಿತ ದಹತಿ ನಿರ್ಜೀವಿತಂ, ಚಿಂತ ದಹತಿ ಜೀವಿತಂ ಅಂತ ಹೇಳ್ತಾರೆ. ಚಿತ ದಹತಿ ಅಂದ್ರೆ ಸತ್ತ ವ್ಯಕ್ತಿಯನ್ನು, ನಿರ್ಜೀವ ವಸ್ತುವನ್ನು ಸುಡುವಂಥದ್ದು ಬೆಂಕಿ ಸುಡ್ತದೆ, ನಿರ್ಜೀವಿತಂ. ಆದರೆ ಚಿಂತೆ ಅನ್ನುವಂಥದ್ದು ಜೀವಿತ ಇರುವಂಥ ವ್ಯಕ್ತಿಯನ್ನು ಸುಟ್ಟು ಬಿಡ್ತದೆ. ಅದರಿಂದ ಮನುಷ್ಯ ಹೇಳ್ತಾರವರು ಯಾವುದ್ರ ಸಲುವಾಗಿ ಚಿಂತೆ ಮಾಡಬಾರ್ದು ನೋಡ್ರಿ. ಯಾಕಂತಂದ್ರೆ ಎಷ್ಟು ಅದ್ಭುತವಾಗಿ ತಿಳಿಸ್ತಾರೆ. ಯಾರೋ ಅಪ್ಪ ಅಮ್ಮ ತಿಳಿಸಲ್ರಿ ಈ ಮಾತುಗಳು. ಸದ್ಗುರುನಾಥ್ ಮಾತ್ರ ಎಂಥ ಕರುಣಾಮಯಿ. ಅದಕ್ಕೆ ಮನುಷ್ಯ ಯಾವುದ್ರ ಸಲುವಾಗಿ ಚಿಂತೆ ಮಾಡಬೇಡ. ಯಾಕಂದರೆ ವಿಷಯಗಳಿಗೋಸ್ಕರ ಚಿಂತೆ ಮಾಡುವಂಥದ್ದಲ್ಲ. ಶಬ್ದ ಸ್ಪರ್ಶ ಏನು ವಿಷಯಗಳು ಅದಾವಲ್ಲ, ಇವುಗಳಿಗೋಸ್ಕರ ಇವುಗಳು ಬೆನ್ನು ಬಿದ್ದುಕೊಂಡು ಅದಾಗಬೇಕಾಗಿತ್ತು, ಇದಾಗಬೇಕಾಗಿತ್ತು, ಅದು ಪಡ್ಕೊಳ್ಬೇಕಾಗಿತ್ತು, ಅವೆಲ್ಲ ಕ್ಷಣಿಕ ಅದಾವ. ಆದರೆ ಬೆನ್ನು ಬಿದ್ದಿ ಅಂದ್ರೆ ನಿನಗೆ ಅನಂತ ದುಃಖಗಳು ಕಾಡ್ತಾವ. ಅದಕ್ಕೆ ವಿಷಯಾದಿಗಳಿಗೋಸ್ಕರ ನೀನು ಚಿಂತೆ ಮಾಡುವಂಥದ್ದು ಅಲ್ಲ. ಯಾಕಂದ್ರೆ ನಾವು ದುಃಖಗಳ ನಿವೃತ್ತಿಗೋಸ್ಕರ ಚಿಂತೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ದುಃಖಗಳ ಹಿಂದೆ ಮಾಡಿ. ಯಾಕಂದ್ರೆ ದುಃಖ ಭಾಳ ಬಂದದ್ರಿ ನಮಗೆ, ಅದಕ್ಕೆ ನಾವು ಚಿಂತೆ ಮಾಡ್ತೀವಿ ಅಂತ ನೀನು ಹೇಳೋದಾದ್ರೆ ಹೌದು. ನಮಗಿಂತ ದುಃಖ ಐತ್ರಿ, ಮತ್ತು ಚಿಂತೆ ಮಾಡಬಾರ್ದಂದ್ರೆ ಹೆಂಗ್ರಿ? ನಾವು ಚಿಂತೆ ಮಾಡಬೇಕಂದ್ರೆ ಆ ದುಃಖದಿಂದ ಏನೈತೆ ಅರ್ಥ ಮಾಡ್ಕೊ. ನಿನಗೆ ಬಂದಂಥ ದುಃಖದಿಂದ ಏನೈತೆ, ಹಿಂದೆ ಮಾಡಿದಂಥ ಪಾಪ ಪುಣ್ಯ ಅಂದ್ರೆ ಪಾಪದ ಕರ್ಮದ ಫಲವಾಗಿರುವಂಥದ್ದು ದುಃಖ ಐತೆ. ನಮಗಿವತ್ತು ದುಃಖ ಬಂದಿದೆ ಅಂತಂದ್ರೆ ಅದು ಸುಮ್ಮನೆ ಬಂದಿಲ್ಲ. ಅದಕ್ಕೆ ಹೇಳ್ತಾರ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ದೇವ, ಸಾಮಾನ್ಯವಲ್ಲದು ಬ್ರಹ್ಮ ಬರೆದ ಬರಹ, ನೇಮದಿಂದಲೇ ಎನ್ನ ಹಣೆಯಲ್ಲಿ ಬರೆದೇಕೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ದಾಸರು ಹೇಳ್ತಾರೆ ನೋಡ್ರಿ ಈ ಮಾತು. ಅತಿಥಿಗಳಿಗೆ ಅನ್ನ ಕೊಟ್ಟವನಲ್ಲ ಪರ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅತಿಥಿಗಳಿಗೆ ಅನ್ನ ಕೊಟ್ಟವನಲ್ಲ,
ಅತಿಥಿಗಳಿಗೆ ಅನ್ನ ಕೊಟ್ಟವನಲ್ಲ ಪರ ಸತಿಯರ ಸಂಗವ ಬಿಟ್ಟವನಲ್ಲ. ಮತಿಹೀನ ನಾನಾಗಿ ಮರುಳಾದೆನೋ ದೇವ, ಗತಿಯಾವುದಿನ್ನು ಗರುಡ ಗಮನ ಕೃಷ್ಣನ ಮಾಡಿದ. ಹಿಂದೆ ನಾನು ಈ ದಾನ ಧರ್ಮ ಮಾಡಿಲ್ಲ ನಾನು. ನಾನು ಭಾಳಷ್ಟು ಕೆಟ್ಟ ಕೆಲಸಗಳು, ಯಾಕಂದ್ರೆ ಅವು ಯಾವ ಮಾಡಿಲ್ಲ ನಾನು. ಅದಕ್ಕೆ ಆ ದುಃಖದ ಆ ಪಾಪದ ಫಲ ಇವಾಗ ಕಾಡಕತ್ತದಪ್ಪ ನನಗೆ. ನಿನ್ನ ಮೇಲೆ ನಾನು ಹಿಂಗೆ ಮಾಡಿದೆ ಭಗವಂತ ಪರಮಾತ್ಮ, ನೀನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ನಾನು ಏನು ಹೇಳಲಿ ನಿನಗೆ? ನಾ ಹಿಂದೆ ಮಾಡಿಲ್ಲ ಅದು. ಯಾಕಂದ್ರೆ ನೀನೇನು ಮಾಡಿದಿ ಎಲ್ಲವನ್ನು ನನಗೆ ಬಿಟ್ಟಿದ್ದಿ. ನೀ ಏನು ಪಾಪ ಮಾಡ್ತೀಯ ನಿನ್ನ ಸುತ್ತ, ಪುಣ್ಯ ಮಾಡ್ತೀಯ ನಿನ್ನ ಸುತ್ತ ಅಂತೇಳ್ಬಿಟ್ಟು ಎಲ್ಲ ನನಗೆ ಕೊಟ್ಟಿದ್ದಿ. ಆದ್ರೆ ನಾನು ಮತಿಹೀನನಾಗಿದ್ದೆ. ನಾನು ಹಿಂದೆ ನಾನು ಬುದ್ಧಿಗೇಡಿಯಾಗಿದ್ದೆ. ನಾನು ಅತಿಥಿಗಳಿಗೆ ಅನ್ನ ಕೊಡಲಿಲ್ಲ, ಒಳ್ಳೆ ಮಾತಾಡಲಿಲ್ಲ, ದಾನ ಧರ್ಮ ಮಾಡಲಿಲ್ಲ, ನಾನು ಏನೂ ಮಾಡಿಲ್ಲ. ಮತ್ತು ಇವಾಗ ನನಗೆ ಸುಖನೇ ಬರಲಿ ಅಂದರೆ ಹೆಂಗೆ ಬರ್ತದೆ ಹೇಳು? ಅದಕ್ಕೆ ನಿಂದು ತಪ್ಪು ಅಲ್ಲಪ್ಪ ಭಗವಂತ, ನಿನ್ನ ತಪ್ಪಲ್ಲ, ನನ್ನ ತಪ್ಪು. ನೀನು ಅವಕಾಶ ಕೊಟ್ಟಿದ್ದಿ, ನಾನು ಒಳ್ಳೆ ಕೆಲಸಗಳನ್ನು ಮಾಡಿಲ್ಲ. ನಾನೇನಾದರೂ ಪುಣ್ಯದ ಕೆಲಸಗಳನ್ನು ಮಾಡಿದ್ದೀನಿ ಹಿಂದೆ? ಮಾಡಿಲ್ಲ. ಅದಕ್ಕೆ ಇವಾಗ ನಾನು ದುಃಖ ಅನುಭವಿಸ್ತಾ ಇದ್ದೀನಿ. ಯಾವುದ್ರ ಫಲ? ನನ್ನ ಪಾಪದ ಕರ್ಮದ ಫಲ ಈ ದುಃಖ. ಅದಕ್ಕೆ ಅವ್ರು ಹೇಳ್ತಾರ, ಇಂಥ ದುಃಖ ಇಂದ ಮಾಡಿದಂಥ ಒಂದು ಪಾಪದ ಕರ್ಮದ ಫಲರೂಪಾಗಿ ದುಃಖ ಬಂದಿರ್ತದ. ಅದರಿಂದ ಇದನ್ನು ತಿಳ್ಕೊಂಡು ಅದರಲ್ಲೇ ಮುಳುಗಿ ಅದೇ ಚಿಂತೆ ಮಾಡುವಂಥದ್ದು ಅಲ್ಲ. ಹೌದು, ಅದು ತಂದು ಬುತ್ತಿ ತಂದಿದ್ದೀನಿ ನೀನು, ಅದು ಉಣಬೇಕು. ಆದ್ರೆ ಉಣೋದ್ರ ಜೊತೆಗೆ ನೀನು ಇನ್ನೊಂದು ಕಟ್ಕೊಳ್ಬೇಕಾಗ್ಯದ, ಇಲ್ಲಿ ಇನ್ನೊಂದು ಮಾಡ್ಕೋಬೇಕಾಗ್ಯದ. ಅದೇ ದುಃಖದಾಗ ಬೀಳುವಂಥದ್ದಲ್ಲ ಅದು. ಅದಕ್ಕೆ ಅಲ್ಲಿ ಅದನ್ನು ಮತ್ತೆ ಯಾವ ರೂಪದಿಂದ ನಿವೃತ್ತಿ ಮಾಡ್ಕೊಳ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಅನುಭವಿಸ್ಲೇಬೇಕಾಗಿರ್ತದೆ ಅದು. ಹಾಗಾಗಿಬಿಟ್ಟು ನೀನು ಅದರಲ್ಲೇ ಮುಳುಗಿ ಈ ಜೀವನವನ್ನು ನಷ್ಟ ಮಾಡ್ಕೊಳ್ಬಾರ್ದು. ಇನ್ನು ಯಾಕಂದ್ರೆ ಈ ರೀತಿಯಾಗಿ ಅವ್ರು ಹೇಳ್ತಾರೆ, ನಿನಗೆ ದುಃಖ ಬಂದರೂ ಅದಕ್ಕೆ ಶಾಶ್ವತ ಅಲ್ಲ, ಸುಖ ಬಂದರೂ ಶಾಶ್ವತ ಅಲ್ಲ. ಎರಡೂ ಇರ್ತದೆ. ಯಾಕಂದ್ರೆ ಮನುಷ್ಯ ಎರಡನ್ನು ಅನುಭವಿಸ್ಲಿಕ್ಕೆ ಬಂದದ. ಈ ಶರೀರ ಬಂದಂಥದ್ದು ಯಾವುದಕ್ಕೆ ಬಂದದ? ಸುಖವನ್ನಾಗಲಿ ಪುಣ್ಯದ ಫಲವಾಗಿ ಸುಖ ಅನುಭವಿಸ್ತದ, ಪಾಪದ ಫಲವಾಗಿ ದುಃಖ ಅನುಭವಿಸ್ತದೆ. ಎರಡನ್ನು ಅನುಭವಿಸ್ಲಿಕ್ಕೆ ಈ ಶರೀರ ಭೂಮಿಗೆ ಬಂದದ. ಹಾಗಾಗಿಬಿಟ್ಟು ಸುಖ ಬಂತು ದುಃಖ ಬಂತಂತ ಅದರಾಗ ಮುಳುಗುವಂಥದ್ದಲ್ಲ. ಅದರಲ್ಲಿ ಮುಳುಗಿ ಮಾನವ ಶರೀರವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಡುವಂಥದ್ದು ಅಲ್ಲ. ಅದಕ್ಕೆ ಇನ್ನು ನಾ ಸುಖದ ಸಲುವಾಗಿ ಚಿಂತೆ ಮಾಡ್ತೀನಿ ಅಂತಂದರೂ ಕೂಡ ಅದು ನೀ ಸುಖ ಪ್ರಾಪ್ತಿಯಾಗಲಿ ಅಂತ ಹೇಳಿಬಿಟ್ಟು ನೀನು ಅದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಯಾಕೆ ಅಂತಂದರೆ ಪೂರ್ವ ಪುಣ್ಯವಿಲ್ಲದೆ ಯಾವ ಸುಖ ನಿನಗಾಗಂಗಿಲ್ಲ. ಈಗ ನೀನು ಸುಖ ಬರಬೇಕಾಗಿತ್ತಂದ್ರೆ ಯಾವುದರಿಂದ ಬರಬೇಕು ಅಂದರೆ ಹಿಂದಿನ ಒಂದು ಪೂರ್ವ ಜನ್ಮದ ಒಂದು ಪುಣ್ಯ ಇದ್ದಾಗ ಮಾತ್ರ ಈ ಸುಖವನ್ನು ನೀನು ಪಡ್ಕೊಳ್ಳಿಕ್ಕಾಗ್ತದೆ. ನಿನಗೆ ಇಚ್ಛೆ ಇರದೇ ಇದ್ರೂ ಆ ಸುಖ ಬರ್ತದೆ ಅಂತ ಹೇಳ್ತಾರೆ ಮಹಾತ್ಮರು. ಸುಖ ಬರಲಿ ಅಂತ ನಿನಗೆ ಇಚ್ಛೆ ಇಲ್ಲ, ಆದರೂ ಸುಖ ಬಂದು ಕೊಡ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ? ಎಡರಡಿಸಿದ ವೇಳೆಯೊಳು ಧೈರ್ಯವನ್ನು ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನ್ನು ಮಹಾತ್ಮರಿಗೆ ಗೊತ್ತಿತ್ತು. ಒಬ್ಬ ನಿಜಗೊಂಡ್ರು ಒಬ್ಬ ರಾಜ ಆಗಿದಾರಂತಂದ್ರೆ ಅವ್ರು ಈಗಿಂತ ಫಲ ಅಲ್ಲ, ಅದು ಹಿಂದಿನ ಜನ್ಮಾಂತರದ ಒಂದು ಪುಣ್ಯದ ಫಲ. ಅವ್ರಿಗೆ ಗೊತ್ತಿತ್ತು ದುಃಖ ಬರೋದಾದ್ರೆ ಬಂದೇ ಬರ್ತದ, ಸುಖ ಬರುವುದಾದ್ರೆ ಬಂದೇ ಬರ್ತದ. ಅವ್ರು ಹೇಳಿದರು ದುಃಖ ಬಂದಾಗ ನನಗೆ ಸಹನೆ ಕೊಡು ಅಂತ ಕೇಳಿದ್ರು ಅವರು. ಎಡರಡಿಸಿದ ವೇಳೆಯೋಳು ಧೈರ್ಯವನ್ನು ಅಂತ ಹೇಳಿದಾರೆ. ದುಃಖ ಬಂದಾಗ ಅವ್ರು ಏನು ಕೇಳಿದ್ರು? ದುಃಖ ಬರಬಾರ್ದಪ್ಪ ಅಂತ ಬೇಡ್ಕೊಂಡ್ರ ಮಹಾತ್ಮರು? ಯಾರಾದರೂ ಬೇಡ್ಕೊಂಡಿದ್ದಾರೆ ಮಹಾತ್ಮರು? ದುಃಖ ಬರಬಾರ್ದು ಅಂತ ಯಾರು ಬೇಡ್ಕೊಂಡಿಲ್ಲ. ನಾವು ಅಜ್ಞಾನಿಗಳು ದುಃಖ ಬರಬಾರ್ದಪ್ಪ ಅಂತ ಬೇಡ್ಕೋತೀವಿ. ಅವ್ರ ಜ್ಞಾನಿಗಳು ಹಂಗಲ್ಲ. ಯಾಕಂದ್ರೆ ಬರೋದು ಬಂದೇ ಬರ್ತದಂತ ಗೊತ್ತು. ಅದು ಹಿಂದಿನ ಪಾಪ ಪುಣ್ಯದಿಂದ ಸುಖ ದುಃಖಗಳು ಬರ್ತಾವಂತ ಗೊತ್ತು. ಅದಕ್ಕೆ ಮಹಾತ್ಮರು ಎಷ್ಟು ಜಾಣ್ರು, ಅವ್ರು ಹೆಂಗೆ ಹೇಳ್ತಾರೆ ನೋಡ್ರಿ. ಎಡರಡಿಸಿದ ವೇಳೆಯೋಳು ಧೈರ್ಯವನ್ನು ಅಂದರೆ ಕಷ್ಟ ಬರುವಂಥ ಸಂದರ್ಭದಲ್ಲಿ ನಾನು ಕಷ್ಟ ಕೊಡಬೇಡಪ್ಪ ಅಂತ ಅನ್ನಂಗಿಲ್ಲ, ಕಷ್ಟ ಬರೋದು ಬೇಡ ಅಂತ ಅನ್ನಂಗಿಲ್ಲ. ಆದರೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ನನಗೆ ಧೈರ್ಯ ಕೊಡು ಅಂತ ಬೇಡ್ಕೊಂಡ್ರು ನೋಡ್ರಿ ಅವರು. ಮತ್ತು ಪುಣ್ಯದ ಫಲವಾಗಿರುವಂಥದ್ದು ಯಾವುದು? ಸಿರಿತನ. ಸಿರಿತನ ಏನಾದರೂ ಬಂತು ಅಂತಂದ್ರೆ ಅದಕ್ಕೆ ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನು. ನನಗೆ ಸಿರಿ ಸಂಪತ್ತು ಬರ್ತದೆ ಇಲ್ಲ ಅಂತಿಲ್ಲ, ನಾವು ಬರಬಾರ್ದಂದ್ರೂ ಬರ್ತದಂತ. ಬರೋದಾದ್ರೆ ಹಿಂದಿನ ಪುಣ್ಯದ ಫಲ ಇತ್ತ, ನಾವು ಬರಬಾರ್ದಂದ್ರೂ ಬರ್ತದಂತ. ಅದು ಬಂತು ಅಂತಂದಾಗ ಪುಣ್ಯದ ಫಲದಿಂದ ಸಿರಿ ಸಂಪತ್ತು ಬಂತಂದ್ರಾಗ ನನ್ನ ಕೈಯಾಗದು ಏನು, ನಾನು ಆ ಸಿರಿ ಸಂಪತ್ತು ಐತೆ ಅಂತ ಅಹಂಕಾರದಾಗೂ ಮೆರಿಬಹುದು.
ಹಿರಿಯರನ್ನು ನಾವು ತುಚ್ಛವಾಗಿ ಕಾಣಬಹುದು. ನಾನಾ ರೀತಿಯಿಂದ ಪಾಪದ ಕೆಲಸಗಳು ನಡೆದು ಬಿಡ್ತಾವ, ಯಾವಾಗ ಸಿರಿತನ ಬಂದಾಗ ಕೂಡ ನಡೀತಾವೆ. ಅಂಥ ಸಂದರ್ಭದಲ್ಲಿ ನನಗೆ ವಿನಯತೆ ಕೊಡಪ್ಪ ಅಂತ ಕೇಳಿಕೊಂಡ್ರು ಅವರು. ಸಿರಿ ಸಂಪತ್ತು ಬರ್ತದೆ ಇಲ್ಲ ಅಂತಿಲ್ಲ, ಬಂದಂಥ ಸಂದರ್ಭದಲ್ಲಿ ನನಗೆ ಎಚ್ಚರಿಕೆ ಕೊಡು, ಏನು ವಿನಯತೆ ಕೊಡು ಅಂತ ಕೇಳ್ಕೊತಾರೆ ಅವರು. ಅದಕ್ಕೆ ಇಲ್ಲಿ ಕೂಡ ಪೂರ್ವದ ಒಂದು ಪುಣ್ಯ ಇದ್ರೆ ಸುಖವನ್ನು ನೀ ಇಚ್ಛೆ ಮಾಡದೇ ಇದ್ದರೂ ಕೂಡ ತಾನಾಗಿ ಬಂದು ನೀನು ಸುಖವನ್ನು ಉಣಿಸ್ತದ. ಇವತ್ತು ರೋಗಗಳು ಬರಲಿ ಅಂತ ಯಾರೂ ಹರಕೆ ಹೊತ್ತಿಲ್ಲ, ಆದರೂ ರೋಗಗಳು ಬರ್ತಾವಿಲ್ಲ. ದುಃಖ ಬರಲಿ ಅಂತ ಇವತ್ತು ಜಗತ್ತಿನಾಗ ಎಲ್ಲ ಕಡೆ ಹುಡುಕಿ ಬರ್ರಿ, ದುಃಖ ಬರಲಿ ಅಂತ ಯಾರಾದರೂ ಇವತ್ತು ಹರಕೆ ಹೊತ್ತಾರೇನೋ? ಇಷ್ಟ್ರ ಮೇಲೆ ತಿಳ್ಕೊಳ್ರಿ ಅಂತಾರೆ ಮಹಾತ್ಮರು. ಇಷ್ಟ್ರ ಮೇಲೆ ತಿಳ್ಕೊಳ್ರಿ. ಯಾಕಂದ್ರೆ ಜಗತ್ತಿನೊಳಗೆ ಎಲ್ಲ ಕಡೆ ತಿರುಗಾಡ್ರಿ, ಯಾರಿಗಾರ ದುಃಖ ಬೇಕು ಅಂತ ಯಾರಾದರೂ ಹರಕೆ ಹೊತ್ತಾರೇನೋ? ದೇವರಿಗೆ ಇಲ್ಲ. ಆದರೂ ದುಃಖ ಬರ್ತದಿಲ್ಲ. ಅದೇ ರೀತಿ ಕೂಡ ನೀ ಸುಖ ನೀವು ಬಯಸಿದರೆ ಏನು ಬಿಟ್ರೇನು ಬರಬೇಕಾದದ್ದು ಅದು ಆಟೋಮೆಟಿಕ್ ತಾನೇ ಬಂದುಬಿಡ್ತದೆ ಸುಖ ಕೂಡ. ಅದಕ್ಕೆ ಅದ್ರ ಬಗ್ಗೆ ನೀ ಚಿಂತೆ ಮಾಡುವಂಥದ್ದು, ಇಚ್ಛೆ ಮಾಡುವಂಥದ್ದು, ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದರಿಂದ ಸುಖದ ಸಲುವಾಗಿ ಚಿಂತಿಸುವಂಥ ಕಾರಣ ಇಲ್ಲ. ಈ ರೀತಿ ಚಿಂತೆ ಎಲ್ಲವನ್ನು ಬಿಟ್ಟು ಹಿಂದೆ ಮಾಡಿದ್ದು ಮಾಡಿ ಹೋಯಿತು. ಯಾಕಂದ್ರೆ ಹಿಂದೆ ಇಲ್ಲಿ ಏನು ಹೇಳ್ತಾರೆ, ಚಿಂತೆಯನ್ನೆಲ್ಲ ಬಿಟ್ಟು ಹಿಂದೆ ಮಾಡಿದ್ದು ಮಾಡಿ ಹೋಯಿತು, ಇನ್ನು ಮುಂದೆ ನೋಡ್ರಿ ಏನು ಹೇಳ್ತಾರೆ ಅವರು, ಚಿಂತೆ ಹಿಂದೆ ಏನದ ಅದನ್ನೆಲ್ಲ ಮಾಡಿದ್ದನ್ನು ಬಿಟ್ಟು ಬಿಡುವಂಥದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ, ಸದಾ ಅರಿವಿಲಿ ನಡಿತಮ್ಮ ಮುಂದ, ಅದು ಮರಿಬೇಕು ಆದುದಯಿಂದ. ಸದಾ ಎಂಥ ಅರಿವು? ಶ್ರೇಷ್ಠವಾದಂಥ ಅರಿವು ಅದು. ಆ ಅರಿವಿನಲ್ಲಿ ನಡಿ ಅಂತಾರೆ ಅವರು. ಸದಾ ಅರಿವಿಲಿ ನಡಿತಮ್ಮ ಮುಂದ, ಅದು ಮರಿಬೇಕು ಆದುದಯಿಂದ. ಕಾಯಪುರದ ಮಠವು ಬಲು ಅಂದ. ಕಾಯಪುರದ ನೋಡಿ, ಕಾಯಪುರ ಈ ಶರೀರ ಅನ್ನುವಂಥ ಊರಿದು. ಶರೀರ ಅನ್ನುವಂಥದ್ದು ಏನೈತಿದು? ಊರು. ಕಾಯಪುರದ ಮಠವು ಬಲು ಅಂದ. ಎಷ್ಟು ಚಂದ ಐತಿ ನೋಡ್ರಿ ಇದು. ಈ ಶರೀರ ಅನ್ನುವಂಥ ಊರು ಬಲು ಅಂದ ಐತೆ. ಅದಕ್ಕೆ ಕಾಯಪುರದ ಮಠವು ಬಲು ಅಂದ, ಮಾಯವಾದರೂ ಸಿಗಲಾರದೆಂದ. ಏಯ ಸಂಸಾರದಲ್ಲಿ ಬಲು ನೊಂದ, ಕುನವಿಲ್ಲದೆ ಹೋದಿಗಿ ಬೆಂದ. ಸದಾ ಅರಿವಿಲಿ ನಡಿತಮ್ಮ ಮುಂದ, ಅದು ಮರಿಬೇಕು ಆದುದಯಿಂದ. ಅದಕ್ಕೆ ಹಿಂದೇನೈತಿ ಎಲ್ಲ ಮರ್ತು ಬಿಡು, ಮುಂದೇನು ಬಯಸಬೇಡ. ಈಗೇನಿರ್ತದ, ಈಗ ನೀ ಶರೀರ ಬಂದದ, ಗುರುವಾಕ್ಯ ಕೇಳು, ಅದ್ರ ಪ್ರಕಾರ ನಡ್ಕೊ. ಹಿಂದಿಂದ ಚಿಂತೆ ಮಾಡಿ ಸಾಯಕ್ಕೆ ಹೋಗ್ಬೇಡ. ಹಂಗಾಯ್ತು ಹಿಂಗಾಯ್ತು ಅದು ಅದಕ್ಕೂ ಬರಂಗಿಲ್ಲ, ಈಗ ಆಗಿ ಹೋಗ್ಬಿಟ್ಟದು ಮುಗೀತದು. ಅದು ಮುಂದೆ ಹಿಂಗೆ ಬಯಸಬೇಡ, ಅದು ಬರಲಿ ಇದು ಬರಲಿ ಅಂತ ಬಯಸಬೇಡ. ಅದು ಯಾವುದು ನಿನಗೇನು ಬರ್ಬೇಕಾದ್ರೆ ಬಂದೇ ಬರ್ತದೆ, ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಈಗೇನೈತಿ ವರ್ತಮಾನ ಕಾಲದಲ್ಲಿ, ಈಗ ನಿನ್ನ ಶರೀರ ಚೆಂದ ಐತಾ, ದೃಢವಾಗಿ ಐತಾ, ಗುರುವಾಕ್ಯ ಸಿಗಕತ್ಯಾವ, ಇದನ್ನು ಕೇಳಿಕೊಂಡು ಆನಂದವಾಗಿರು, ಅದ್ರ ಪ್ರಕಾರ ನಡ್ಕೊಳಕ್ಕೆ ಪ್ರಯತ್ನ ಮಾಡು. ಅದಕ್ಕೆ ಇನ್ನು ಮುಂದಿನ ಜನ್ಮಾದಿಗಳಲ್ಲಿ ಕೂಡ ಯಾವುದು ನನಗೆ, ಯಾಕಂದ್ರೆ ಈಗೇನು ನೀನು ಮಾಡ್ಕೊಳಕತ್ತೀಯಲ್ಲ, ಇದು ಮುಂದಿನ ಜನ್ಮಗಳಲ್ಲಿ ಆದರೂ ಕೂಡ ನಾನು ಸುಖದಿಂದ ಇರುವಂಥದ್ದು ಆ ಪರಮಾತ್ಮನ. ಯಾಕಂದರೆ ಈ ಪರಲೋಕದಲ್ಲಿ ಇದಕ್ಕಿಂತ ಇನ್ನೂ ನಿನಗೆ ಜಾಸ್ತಿ ಪುಣ್ಯ ಇದ್ದರೆ ಸದ್ಗುರು ವಾಕ್ಯವನ್ನು ಕೇಳಿ ಇದೇ ಜನ್ಮದಲ್ಲಿ ಅಂಥ ಆನಂದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಹಂಗಾಗಿ ಅಂಥ ಒಂದು ಪರಮಾತ್ಮನನ್ನು ನೀನು ಪ್ರಾರ್ಥಿಸು. ಇಂಥ ಆನಂದ, ಸದಾಕಾಲ ಆನಂದ ನನಗಾಗಲಿ, ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವಂಥ ಒಂದು ಭಾವನೆ ನನಗೆ ಕೊಡು ಅನ್ನುವಂಥ ಭಾವದಲ್ಲಿ ಪರಮಾತ್ಮನನ್ನು ಸ್ಮರಿಸು ಅಂತ ಹೇಳ್ತಾರೆ. ಅದು ಬಿಟ್ಟು ನೀನು ಅದಾಯಿತು ಇದಾಯಿತು, ಆ ಚಿಂತೆ ಆಯಿತು ಈ ಚಿಂತೆ ಆಯಿತು, ನೀ ಏನು ಚಿಂತೆ ಮಾಡ್ತೀವಿ, ಒಂದು ನಿದ್ದೆ ನಿನ್ನ ಕೈಯಾಗಿಲ್ಲ. ಮಹಾತ್ಮರು ಹೇಳ್ತಾರೆ, ಒಂದು ನಿದ್ದೆನೇ ನಿನ್ನ ಕೈಯಾಗಿಲ್ಲ. ಅದು ಬರಲಿ ಅಂತ ಮನಗ್ತಿದ್ದಿ, ಆದ್ರೆ ನಿದ್ದೆ ನೀನೇ ತೊಗೊಳ್ತೀಯನು, ಅದು ಆಟೋಮೆಟಿಕ್ ತಾನೇ ಬರ್ಬೇಕು. ನಿನ್ನ ಕೈಯಾಗಿ ಏನೂ ಇಲ್ಲ, ನಿನ್ನ ಕೈಯಲ್ಲಿ. ಸುಮ್ಮನೆ ನಾನು ಮಾಡಿದೆ ಅಂತ ಹೇಳ್ತೀನಿ. ನಿನ್ನ ಭ್ರಮೆ ಹುಚ್ಚು ಭ್ರಮೆ ಅದು ಅಷ್ಟೇ.
ಯಾವುದು ಹುಟ್ಟು ನಿನ್ನ ಕೈಯಾಗಿಲ್ಲ, ಸಾವು ನಿನ್ನ ಕೈಯಾಗಿ, ಯಾವುದು ನಿನ್ನ ಕೈಯಾಗಿ ಇಲ್ಲವೇ ಇಲ್ಲ. ಆದರೂ ಕೂಡ ನಾನು ಮಾಡಿದೆ, ನಾನು ಬಿಟ್ಟೆ ಅಂತ ಹೇಳ್ತೀಯಲ್ಲ, ಅದು ನಿನ್ನ ಭ್ರಮೆ. ಅದಕ್ಕೆ ಹಿಂದೆ ಹಂಗಾಯ್ತು ಹಿಂಗಾಯ್ತು ಅಂತ ಚಿಂತೆ ಬೇಡ, ಮುಂದೆ ಹಿಂಗೆ ಬರಲಿ ಹಂಗೆ ಬರಲಿ ಅಂತ ಬಯಸೋದು ಬೇಡ. ಈಗೇನು ವರ್ತಮಾನ ಕಾಲದಲ್ಲಿರ್ತವೆ ಅದನ್ನು ಸ್ವೀಕಾರ ಮಾಡಿ ಪರಮಾತ್ಮನ ಸ್ಮರಣೆ ಮಾಡು. ಮುಂದಿನ ಜನ್ಮ ಒಳ್ಳೆಯದಾಗ್ಲಪ್ಪ, ಸುಖವಾಗಿ ಸಿಗಲಿ ನನಗೆ, ಈ ಜನ್ಮದಲ್ಲಿ ಕೂಡ ನಿನಗಿನ್ನೂ ತೀವ್ರ ಪುಣ್ಯದ ಫಲ ಈ ಥರ ಈ ಜನ್ಮ ಸಾರ್ಥಕ ಮಾಡಿಕೊಳ್ಳುವಂಥ ಒಂದು ವಾಕ್ಯಗಳನ್ನು ನನಗೆ ದಯಪಾಲಿಸು, ತಿಳಿಸು ಅನ್ನುವಂಥ ಪರಮಾತ್ಮನ ಪ್ರಾರ್ಥಿಸು ಅಂತ ಹೇಳುವಂಥ ಮಹಾತ್ಮರ ವಿಚಾರ ನೋಡ್ರಿ. ಬಹಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಈ ರೀತಿಯಾಗಿ ಪರಮಾತ್ಮನ ಸ್ಮರಣೆ ಮಾಡು, ಅದು ಬಿಟ್ಟು ಯಾವುದ್ರ ಒಂದು ಚಿಂತೆ ಅಂತ ಮಾಡೋಕ್ಕೆ ಹೋಗಬೇಡ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಕೆಡುವ ಶರೀರದ ಸಫಲವಾವುದು ಪರಹಿತ ಅಂತ. ಈ ವಿಚಾರ ಕೂಡ ಅದ್ಭುತವಾಗಿರುವಂಥದ್ದದ. ಇದನ್ನು ನಾಳೆ ನೋಡೋಣ. ಭಾಳಷ್ಟು, ಯಾಕಂದರೆ ಈ ಕೆಟ್ಟು ಹೋಗುವಂಥ ಶರೀರದ ಒಂದು ಸಫಲ ಯಾವುದು ಅಂದ್ರೆ ಪರಹಿತ ಅಂತ ಹೇಳ್ತಾರೆ ಅವರು. ಕೆಟ್ಟು ಹೋಗುವಂಥ ಶರೀರ ಇದು ಯಾವಾಗಲೂ ಇರುವಂಥದ್ದೇನಂದ್ರೆ ಅಲ್ಲ. ಆದ್ರೆ ಇದರ ಒಂದು ಈ ಶರೀರ ಬಂದದಂದ್ರೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಯಾವುದು, ಈ ಶರೀರದಿಂದ ಆಗುವಂಥ ಒಂದು ಒಳ್ಳೆ ಕೆಲಸ ಯಾವುದು ಅಂದರೆ ಇನ್ನೊಬ್ಬರಿಗೆ ಏನು ಪರೋಪಕಾರ ಅನ್ನುವಂಥದ್ದು, ಉಪಕಾರ ಮಾಡುವಂಥದ್ದು, ಪರಹಿತಕ್ಕಾಗಿ ಮಾಡುವಂಥದ್ದು ಅನ್ನುವಂಥ ವಿಚಾರವನ್ನು ಕೂಡ ಅವ್ರು ಹೇಳ್ತಾರೆ. ಈ ವಿಚಾರವನ್ನು ಇಟ್ಕೊಂಡು ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.